ನಮಸ್ತೆ ವೀಕ್ಷಕರೇ, ಗಾನ ಸುದೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಖಿಲ ಅಗರಿ. ಇವರು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಲಿಕ್ಕೆ ಹೊರಟಿರುವವರು, ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಸರಿಗಮಪದಂತ ಹಲವಾರು ರಿಯಾಲಿಟಿ ಶೋನಲ್ಲಿ ತನ್ನ ಒಂದು ಪ್ರತಿಭೆಯ ಚಾಪನ್ನು ಮೂಡಿಸಿರುವರು. ಮೂಲತಃ ಮಂಗಳೂರಿನ ಬೆಡಗಿ ಪಲ್ಲವಿ ಪ್ರಭು ಎಚ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಎಸ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ಎನ್ಸೋಲಾರು ಆರಾಮಲ್ಲ ಈರೇನ್ ಸೋಲರ್ ಫೈನ್. ಎನ್ಸೋನ್ ಲೈಫ್ ಹೇಗಿದೆ? ಲೈಫ್ ಚೆನ್ನಾಗಿದೆ, ಗೋಯಿಂಗ್ ಗುಡ್. ಓಕೆ, ಈ ಸಂಗೀತ ಕ್ಷೇತ್ರಕ್ಕೆ ನಿಮಗೆ ಯಾವ ರೀತಿಯಾದಂಥ ಒಂದು ಉತ್ಸಾಹ ಬಂತು ಅಂತ? ಸಂಗೀತ ಕ್ಷೇತ್ರದಲ್ಲಿ ನಾನೊಂದು ಸಾಧನೆಯನ್ನು ಮಾಡಬೇಕು, ಹಾಡಬೇಕು ಅಂತ ಯಾವ ಟೈಮಲ್ಲಿ ನಿಮಗೆ ಅನಿಸ್ತು? ಆ್ಯಕ್ಚುಲಿ ನಾನು 5ನೇ ವರ್ಷದಲ್ಲೇ ಗೊತ್ತಿರೋದೇ ಒಂದು ಪ್ರಾಯದಲ್ಲಿ ನನಗೆ ಬೆಸ್ಟ್ ಸಿಂಗರ್ ಅವಾರ್ಡ್ ಅಂತ ಬಂತು MMCಲಿ. ಬಟ್ ದ್ಯಾಟ್ ವಾಸ್ ಲೈಕ್ ಮೋರ್ ಆಫ್ ಲೈಕ್ ರೈಮ್ಸ್ ಆ ಥರದ್ದು. ಬಟ್ ಈಸ್ಟರ್ನ್ ಸಿಂಗಿಂಗಲ್ಲಿ ಅದು ಸಿಕ್ಕಿದ ಮೇಲೆ ಅಮ್ಮನಿಗೆ ಅನಿಸ್ತು ದ್ಯಾಟ್ ಮಗಳಿಗೆ ಏನೋ ಒಂದು ಟ್ಯಾಲೆಂಟ್ ಇದೆ ಸಿಂಗಿಂಗ್ ಅಂತ. ಸೊ ಅವರು ನಮ್ಮ ಸ್ಕೂಲ್, ನಂದು ಕ್ಯಾನ್ರಾ ಉರ್ವ, ಅಲ್ಲಿ ಹೀಗೆ ಕೂತಿರ್ಬೇಕಾದ್ರೆ ಅವರ ಪಕ್ಕದಲ್ಲಿ ಒಬ್ಬರು ಮ್ಯಾಮ್ ಕೂತಿದ್ರು. ಸೊ ಅವರು ಹೇಳಿದರು, ನಾನಿನ್ನು ಸಂಗೀತ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ, ಯಾರಾದರೂ ಇದ್ರೆ ಹೇಳಿ ಅಂತ. ಅದಕ್ಕೆ ಅಮ್ಮ ಹೇಳಿದ್ರು, ನನ್ನ ಮಗಳೇ ಇದ್ದಾಳೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಕಳಿಸ್ತೀನಿ, ಮೊನ್ನೆ ಹೀಗೆಲ್ಲ ಆಯಿತು. ಓಕೆ ಸರಿ, ಬರಲಿ ಅಂತ. ಹಾಗೆ ಸ್ಟಾರ್ಟ್ ಆಗಿದ್ದು ಅಟ್ ದ ಏಜ್ ಆಫ್ 5. ಸೊ ಅದಾದಮೇಲೆ ಭಾವಗೀತೆ ಭಕ್ತಿಗೀತೆಗಳನ್ನು ಕಲಿಸ್ತಾ ಇದ್ರು. ಬಿಕಾಸ್ ಒಂದು ಏಜ್ ತನಕ ಕ್ಲಾಸಿಕಲ್ ಯೂಶ್ವಲಿ ಕಲಿಸಲ್ಲ. ಸೊ ಅದಾದಮೇಲೆ ಅರೌಂಡ್ 6-7 ಏಜಲ್ಲಿ ಕ್ಲಾಸಿಕಲ್ ಶಾಸ್ತ್ರೀಯ ಸಂಗೀತ ಸ್ಟಾರ್ಟ್ ಮಾಡಿದರು. ಮತ್ತು ನಾನು ಭರತನಾಟ್ಯಂ ಕ್ಲಾಸಸ್ಸಿಗೆ ಹೋಗ್ತಿದ್ದೆ, ಚಂದ್ರಶೇಖರ್ ಮತ್ತು ಶಾರದಾ ಮಣಿಶೇಖರ್, ಸೊ ಸನಾತನ ನಾಟ್ಯಾಲಯ ಅಂತ. ಅಲ್ಲಿ ಹೋಗಬೇಕಾದ್ರೆ ಅವ್ರು ಹೇಳಿದರು, ಹೀಗೆ ಒಂದು ಆಡಿಷನ್ಸ್ ಇದೆ ಸರಿಗಮಪ. ಅದು ಸುಮ್ಮನೆ ಅಂದರೆ ನಾನು ಆಗ ಹೇಗೆ ಹೇಳಿದರೆ, ಸಿಂಗಿಂಗ್ ಮೇಯ್ನ್ ಇರಲಿಲ್ಲ, ನಂದು ಡ್ಯಾನ್ಸಿಂಗ್ ಮೇಯ್ನ್ ಇತ್ತು. ಸೊ ಅವ್ರು ಹೇಳಿದರು, ನೀನು ಹೀಗೆ ಯಾರಾದರೂ ಹೀಗೆ ಹೇಳಿದರೆ, ಹಾಡು ಹೇಳಿದರೆ ಮಕ್ಕಳು ಹಾಡ್ತಾರಲ್ಲ, ಹಾಗೆ ನಾ ಹಾಡ್ತಿದ್ದೆ. ಸೊ ಅವರಿಗೆಲ್ಲ ಖುಷಿ ಆಗ್ತಿತ್ತು. ಸೊ ಅವ್ರು ಹೇಳಿದರು, ಒಂದು ಕಲ್ಲು ಹಾಕಿ ನೋಡು ಆದರೆ ಆಗ್ತದೆ ಅಂತ. ಸೊ ಅಮ್ಮ ನನ್ನನ್ನು ಕರ್ಕೊಂಡು ಹೋದರು. ಲಕ್ಷ್ಮೀ ಪ್ರಭು ಅಂತ ನನ್ನಮ್ಮ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅವರು ಕರ್ಕೊಂಡು ಹೋಗಿ ಸೆಲೆಕ್ಟ್ ಆಗಿ ಮಂಗಳೂರಿಂದ 10 ಜನ ಸೆಲೆಕ್ಟ್ ಆಗಿದ್ದರು. ಅದರಲ್ಲಿ 3 ಜನರಿಗೆ ಮೆಗಾ ಆಡಿಷನ್ಸ್ ಆಗಿ ಮತ್ತು ಫೈನಲ್ಸ್ ತನಕ ಐ ಗಾಟ್ ಸೆಕೆಂಡ್ ರನ್ನರ್ ಅಪ್. ಹಾಗೆ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಓಕೆ, ಹಾಗೆ. ಓಕೆ, ಈಗ ನೀವು ಹೇಳಿದ್ರೆ 5ನೇ ಕ್ಲಾಸಲ್ಲಿ ಒಂದು ಅವಾರ್ಡ್ ಬಂತಂತ. 5 ವರ್ಷದಲ್ಲಿ. ಓಕೆ, ಅದು ಅಂದ್ರೆ ನಿಮಗೆ ಪ್ರಾಕ್ಟೀಸ್ ಇಲ್ಲ, ಜಸ್ಟ್ ಒಂದು ಸಿಂಪಲ್ ಆಗಿ ಹಾಡಿದ ಸುಮ್ಮನೆ ಹೀಗೆ? ಇಲ್ಲ, ನಂದು ಒಬ್ರು UKGಯಲ್ಲಿ ಮ್ಯಾಮ್ ಇದ್ರು, ಜ್ಯೋತಿ ಮಿಸ್ ಅಂತ. ಸೊ ಅವರನ್ನು ನಾನು ಯಾವತ್ತೂ ನೆನೆಸ್ಕೊಳ್ತೀನಿ, ಯಾಕಂದ್ರೆ ಅವರು ನನ್ನ ಟ್ಯಾಲೆಂಟ್ನ ಅಟ್ ದ ಏಜ್ ಆಫ್ 5 ಅಂದರೆ ಆಗ ಕ್ಲಾಸಲ್ಲಿ ಒಂದು ಸಣ್ಣ ಆಡಿಷನ್ಸ್ ಮಾಡಿ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದು ಅವರು ಹಾಡಿಸ್ತಾ ಇದ್ರು. ಸೊ ಅದರಲ್ಲಿ ಅವರು ಇದರಲ್ಲಿ ಮೇ ಬಿ ಶಿ ಸಿಂಗ್ಸ್ ವೆಲ್ ಅಂತ ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಕಾಂಪಿಟೇಷನಿಗೆ ಕರ್ಕೊಂಡು ಹೋದರು. ಸೊ ಈಗಲೂ ನನ್ನ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಮ್ಯಾಮ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಹರ್. ಅವರು ಆ್ಯಕ್ಚುಲಿ ಶಿ ರೆಕಗ್ನೈಸ್ಡ್ ಅಂತ. ಓಕೆ, ನೀವು ಸರಿಗಮಕ್ಕೆ ಆಯ್ಕೆ ಆದ್ರಲ್ಲ, ನಾನು ಕೇಳ್ಪಟ್ಟೆ ಫಸ್ಟಿಗೆ ನಿಮ್ಮನ್ನು ಸೆಲೆಕ್ಟ್ ಮಾಡಿರಲಿಲ್ಲ, ಅದು ಸ್ಟಾರ್ಟ್ ಆಗಿ 2 ವೀಕ್ ನಂತರ ನಿಮ್ಗೊಂದು ಕರೆ ಬರುತ್ತೆ. ಕರೆಕ್ಟ್. ಓಕೆ, ಆ ಮೂಮೆಂಟ್ ಒಂದು ಹೇಗಿತ್ತು? ಫಸ್ಟಿಗೆ ಸೆಲೆಕ್ಟ್ ಆಗದೆ ಲಾಸ್ಟಿಗೆ ಒಂದು ಕರೆ? ಆ್ಯಕ್ಚುಲಿ ಆಗ ಶೋಸ್ ಹೇಗಿತ್ತು ಅಂದರೆ 48 ಮೆಂಬರ್ಸ್ ಸೆಲೆಕ್ಟ್ ಆಗಿತ್ತಿದ್ರು. ಇಟ್ಸ್ ನಾಟ್ ಲೈಕ್ ಟಾಪ್ 15 ಎಲ್ಲ, ಟಾಪ್ 48. ಸೊ 2 ವೀಕ್ಸ್ ಆಗಿತ್ತು. ಆ್ಯಂಡ್ ಅವರು ನಾನು ಮತ್ತು ಅಮ್ಮ, ನನಗೆ ಇನ್ನೂ ನೆನಪಿದೆ ಸ್ವಲ್ಪ ಬಿಕಾಸ್ ನಾನಾಗ 10 ಇಯರ್ಸ್ ಇದ್ದೆ. ಸೊ ಟಿ ವಿ ಎದುರು ಕೂತ್ಕೊಂಡು ನಮಗೆ ಕಾಲ್ ಬರಲಿಲ್ಲಲ್ಲ ಅಂತ. ಅಂದರೆ ಆಗ ಒಂದು ಇದಿತ್ತು, ದ್ಯಾಟ್ ಟ್ರೆಂಡ್ ಇತ್ತು, ಮಂಗಳೂರವರಿಗೆ ಅಷ್ಟೊಂದು ಅಂದರೆ ನಮ್ಮ ಕನ್ನಡ ಬೇರೆ, ಅವ್ರದ್ದು ಸೊ ಸಪೋರ್ಟ್ ಮಾಡಲಿಕ್ಕಿಲ್ಲ ಅಂತ ಹಾಗೆಲ್ಲ ಅಂದ್ಕೊಂಡಿದ್ವಿ. ಸೊ ಕರೆಯೋದಿಲ್ಲ ಅಂತೆಲ್ಲ. ಬಟ್ ಅಲ್ಲಿ ನಾವು 2 ವೀಕ್ಸ್ ಆದಮೇಲೆ ಕಾಲ್ ಬಂತು. ಸೊ ನಾವು ಅದು ಶೋನ ಕೂತ್ಕೊಂಡು ನೋಡ್ತಿದ್ವಿ, ಆಲ್ರೆಡಿ ಸ್ಟಾರ್ಟ್ ಆಗಿತ್ತದು. ಸೊ ಮತ್ತೆ ಕಾಲ್ ಬರಬೇಕಾದ್ರೆ ತುಂಬ ಖುಷಿ ಆಯಿತು. ಬಟ್ ಅದರಲ್ಲಿ ಪುನಃ ಮೇಗಾ ಆಡಿಷನ್ಸ್ ಎಲ್ಲ ಇತ್ತು. ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಆದರೆ ಆಗ್ತದೆ ಇಲ್ಲದ್ರೆ ಇಲ್ಲ ಅಂತ. ಹಾಗೆ ಅದೇ ಮೈಂಡ್ ಸೆಟ್ಟಲ್ಲಿ ನೀವು ಅದೇ ಮೈಂಡ್ ಸೆಟ್ಟಲ್ಲಿ ಹೋಗಿದೆ. ಆ್ಯಂಡ್ ನನಗೆ ಸಾಂಗ್ಸ್ ಅಷ್ಟೊಂದು ಗೊತ್ತಿರಲಿಲ್ಲ. ಆ್ಯಸ್ ಐ ಸೆಡ್, ನನಗೆ ತುಂಬ ಇಂಟ್ರೆಸ್ಟ್ ಇದ್ದು ಡ್ಯಾನ್ಸಲ್ಲಿ. ಸೊ ಕ್ಲಾಸಿಕಲ್ ಡ್ಯಾನ್ಸಿಗೆ ಹೋಗ್ತಿದ್ದೆ. ಸೊ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಇದು ಇಟ್ ವಾಸ್ ಜಸ್ಟ್ ಹ್ಯಾಪನ್ ಅಂತಾರಲ್ಲ, ಲೈಕ್ ವಿದೌಟ್ ಎನಿ ಥಾಟ್. ಸೊ ಹಾಗೆ ಆಗಿದ್ದು. ಬಿಕಾಸ್ ನನಗೆ ಒಂದೇ ಸಾಂಗ್ ಗೊತ್ತಿದ್ದದ್ದು,
ಆ ಸಾಂಗನ್ನು ಇಟ್ಕೊಂಡು ನಾನು ಹೋಗಿದ್ದೆ. ಇಲ್ಲಿ ಆಡಿಷನ್ಸ್ ಅದೇ ಹಾಡಿದ್ದು, ಅಲ್ಲಿ ಸಹ ಅದೇ ಹಾಡಿದ್ದು. ಓಕೆ, ಇಲ್ಲಿನ ಆಡಿಷನ್ ಅಲ್ಲಿ ಕೂಡ ಅದೇ ಸಾಂಗ್, ಸೇಮ್ ಸಾಂಗ್? ಸೇಮ್ ಸಾಂಗ್, ಬಿಕಾಸ್ ನಂಗೆ ಬೇರೆ ಸಾಂಗ್ ಗೊತ್ತಿಲ್ಲ. ಬಿಕಾಸ್ ನಂಗೆ ಫಸ್ಟ್ ಆಫ್ ಆಲ್ 10 ಇಯರ್ಸ್ಗೆ ಒಂದು 9 ಇಯರ್ಸ್ ಇರಬೇಕಾದ್ರೆ ಸ್ಟಾರ್ಟ್ ಆಗಿದ್ದು, ಅದೇ ಮುಗಿಬೇಕಾದ್ರೆ 10 ಇಯರ್ಸ್ ಆಗಿತ್ತು. ಸೊ ಆಗ ಈಗ ಥರ ಅಲ್ಲ, ಲೈಕ್ 2-3 ಮಂತ್ಸ್ ಅಲ್ಲ, ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ 7 ಮಂತ್ಸ್ ತನಕ ಹೋಗಿತ್ತದು. ಲೈಕ್ 48 ಇಂದ ಟಾಪ್ 3 ಹಾಗೆ. ಅದು ಗ್ರೇಟ್ ಅಚೀವ್ಮೆಂಟ್. ಓಕೆ, ನೀವು ಸರಿಗಮಪ್ಪಗೆ ಸೆಲೆಕ್ಟ್ ಆದ್ರಿ, ಫಸ್ಟ್ ಆ ಸ್ಟೇಜ್ ಅನ್ನ ಹತ್ತುವಾಗ ನಿಮ್ಮ ಮೈಂಡ್ ಅಲ್ಲಿ ಏನು ಓಡ್ತಾ ಇತ್ತು? ಆಗ ಅಷ್ಟು ಗೊತ್ತಾಗದಿರೋಂಥ ಒಂದು ಏಜ್ ಅಲ್ವಾ, 10 ಇಯರ್ ಅಂದ್ರೆ ಹಾಗೆ. ಬಟ್ ಫಿಯರ್ಲೆಸ್ ಇರ್ತೇವೆ ಆಗ. ಬಿಕಾಸ್ ನನಗೆ ಮುಂಚಿಂದ ಸಹ ನನಗೆ ಆಲ್ಮೋಸ್ಟ್ 3 ಇಯರ್ಸ್ ಇರಬೇಕಿಂದ ಸಹ ಅಮ್ಮ ಫ್ಯಾನ್ಸಿ ಡ್ರೆಸ್ಸಿಗೆ ಎಲೊಕೇಶನ್ಸ್, ರೆಸಿಟೇಷನ್, ಭಗವದ್ಗೀತೆ ಹೇಳೋದು ಸ್ಟೇಜಲ್ಲಿ, ಅದನ್ನೆಲ್ಲ ಅಮ್ಮ 3 ವರ್ಷದಿಂದಲೇ ನನಗೆ ಕಳಿಸ್ತಾ ಇದ್ರು ಸ್ಕೂಲಲ್ಲಿ ಹಾಗೆಲ್ಲ, ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್. ಸೊ ನನಗೆ ಸ್ಟೇಜ್ ಫಿಯರ್ ಅಂತ ಇರಲಿಲ್ಲ. ಸ್ಟೇಜ್ ಫಿಯರ್ ಆಗ 3 ಇಯರ್ಸ್ ಇರಬೇಕಾದ್ರೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ಮಕ್ಕಳು ಕೂಗ್ತಾರಲ್ಲ ಅಮ್ಮ ಅಂತ, ಹಾಗೆ ಅದು ಹೋಗಿದೆ. ಸೊ ನನಗೆ ಸ್ಟೇಜ್ ಫಿಯರ್ ಅಂತ ಏನೂ ಇರಲಿಲ್ಲ. ಬಟ್ ಒಂದು ಅಲ್ಲಿ ರಾಜೇಶ್ ಕೃಷ್ಣನ್ ಇದ್ದರು, ಮತ್ತು ಅರ್ಚನಾ ಉಡುಪ MC ಆಗಿದ್ದರು. ಸೊ ಆ ಟೈಮಲ್ಲಿ ಸ್ವಲ್ಪ ಭಯ ಆಯಿತು. ಬಟ್ ಯೂಶಲಿ ಮಕ್ಕಳಿಗೆ ಅಷ್ಟು ಗೊತ್ತಾಗೋದಿಲ್ಲ. 10 ಇಯರ್ ಅಂದ್ರೆ ಮಕ್ಕಳೇ ಅಲ್ವಾ, ಗೊತ್ತಾಗಲ್ಲ. ಅದೇ ಯಾವುದು ಅಷ್ಟು ಫೀಲಿಂಗ್ಸ್ ಅಷ್ಟು ಗೊತ್ತಿರೋದಿಲ್ಲ. ಬಟ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೆ, ಹಾಗೆ ಆಯಿತು. ಓಕೆ, ಈಗ ಆಗದಿಂದ ಹೇಳ್ತಾ ಇದ್ರಿ ಅಮ್ಮ ಸಪೋರ್ಟ್ ಅಂತ. ಈಗ ಪಪ್ಪನ ಬಗ್ಗೆ ಹೇಳೋದಾದ್ರೆ? ಪಪ್ಪ ನನಗೆ ಫೈನಾನ್ಷಿಯಲಿ ತುಂಬ ಸಪೋರ್ಟ್ ಮಾಡಿ. ಬಿಕಾಸ್ 7 ಮಂತ್ಸ್ ನಮಗೆ ಬಸ್ಸಲ್ಲಿ ನಾನಂದರೆ ಅಲ್ಲೇ ಇರ್ತಿರ್ಲಿಲ್ಲ. ಬಿಕಾಸ್ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ, ಬಿಕಾಸ್ ಇಲ್ಲಿ ಸ್ಕೂಲ್ ಅಟೆಂಡ್ ಮಾಡಬೇಕು. ನೀವು ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತೀರಾ? ಬ್ಯಾಂಗ್ಳೂರ್ ಲೈಕ್ ವೆಡ್ನೆಸ್ಡೇ ಹೋದರೆ ಥರ್ಸ್ಡೇ ರಿಹರ್ಸಲ್ಸ್, ಫ್ರೈಡೇ ಶೂಟಿಂಗ್, ಫ್ರೈಡೇ ಸ್ಯಾಟರ್ಡೇ ಶೂಟಿಂಗ್ 2 ದಿನ, ಮತ್ತೆ ಪುನಃ ಬರೋದು, ಮತ್ತೆ ಪುನಃ 2-3 ದಿನ ಕ್ಲಾಸ್ ಅಟೆಂಡ್ ಮಾಡೋದು. ಬಟ್ ಸ್ಕೂಲ್ ಸಹ ತುಂಬ ಸಪೋರ್ಟ್ ಮಾಡಿತ್ತು. 2-3 ದಿನ ಕ್ಲಾಸಸ್ ಅಟೆಂಡ್ ಮಾಡೋದು, ಪುನಃ ಬರೋದು, ಹಾಗೆ. ಅದು ನಿಮಗೆ ಬರ್ಡನ್ ಅಂತ ಅನಿಸ್ಲಿಲ್ವಾ? ಅಂದ್ರೆ ಇಲ್ಲಿ ಸ್ಕೂಲ್ ಕೂಡ ನೋಡ್ಬೇಕು ಅಂದ್ರೆ ಈಗ ನಾವು ಎನ್ಸಿದ್ರೆ ಅದು ಈಗ ಆದ್ರೆ ನಂಗೆ ಆಗ್ತಿರ್ಲಿಲ್ಲ. ಬಿಕಾಸ್ ನಾವು ಯಾರು ಲೈಕ್ ಈಸಿ ಗೋಯಿಂಗ್ ಆ ಥರ ಚೂರು. ಬಟ್ ಆವಾಗಲೇ ಹೇಗೆ ಮಾಡಿದೆ ಅಂತ ಅಮ್ಮನೂ ಹೇಳ್ತಾರೆ, ಈಗ ಆಗಿದ್ರೆ ನಾವು ಹೋಗ್ತಿರ್ಲಿಲ್ಲ ಅಂತ. ಬಟ್ ಆವಾಗ ಒಂದು ಜೋಶ್ ಇತ್ತೇನೋ ದ್ಯಾಟ್ ಸೊ ಅದಾಯಿತು. ಅದಾದಮೇಲೆ ಕೆಲವು ರಿಯಾಲಿಟಿ ಶೋಸ್ ಆಯಿತು, 4 to 5. ಸೊ 4 to 5 ರಿಯಾಲಿಟಿ ಶೋಸ್ ಆಯಿತು. ಸೊ ಆ ಒಂದು 5 ಇಯರ್ಸ್ ಫೇಸಲ್ಲಿ ತುಂಬ ಈ ಥರ ಲೈಕ್ ಬರ್ಡನ್ ಅಂತ ತಗೊಳ್ಳಿಲ್ಲ. ಬಿಕಾಸ್ ಐ ವಾಸ್ ಇಂಟ್ರೆಸ್ಟೆಡ್. ಎಂಜಾಯ್ ಮಾಡ್ತಿದ್ದೆ. ಬಿಕಾಸ್ ಇಲ್ಲಿ ಬಂದಮೇಲೆ ಬಸ್ಸಲ್ಲಿ ಹೋಗ್ಬೇಕಾದ್ರೂ ರೆಕಗ್ನೈಸ್ ಮಾಡ್ತಿದ್ರು, ಆ ಥರ ಎಲ್ಲ ಇತ್ತಲ್ಲ, ಅದೊಂದು ಖುಷಿ ಬೇರೆನೆ. ಅದೊಂದು ಖುಷಿ ಬೇರೆನೆ. ಸೊ ನೀವು ಪಲ್ಲವಿ ಪ್ರಭು ಈಗಲೂ ಎಲ್ಲಾದರೂ ಹೋಗಬೇಕಾದ್ರೆ ದೋ ಫೇಸ್ ರೆಕಗ್ನೈಸ್ ಈಗ ಅಷ್ಟೊಂದು ಸಿಗಲ್ಲ, ಬಟ್ ಈಗಲೂ ನೆನಪು ಮಾಡ್ತಾರೆ ಸರಿಗಮಪದಲ್ಲಿ ಇದ್ರಲ್ಲ ಅಂತ. ಸೊ ಆ ಇಂಪ್ಯಾಕ್ಟ್ ಇದೆ. ಓಕೆ, ಈಗ ನಿಮ್ಮ ಫಸ್ಟ್ ಶೋನೇ ಸರಿಗಮಪ? ಫಸ್ಟ್ ಶೋ. ನೆಕ್ಸ್ಟ್ ಶೋ ಯಾವುದು? ನೆಕ್ಸ್ಟ್ ರಾಕ್ ಆ್ಯಂಡ್ ರೋಲ್ ಅಂತ ಜಿ ಕನ್ನಡದಲ್ಲೇ ಇದ್ದಿದ್ದು. ಬಟ್ ಇಟ್ ವಾಸ್ ಲೈಕ್ ಡ್ಯಾನ್ಸ್ ಮತ್ತು ಸಿಂಗಿಂಗ್ ಒಟ್ಟಿಗೆ. ಡ್ಯಾನ್ಸ್ ಅಂದರೆ ನಮಗೆ ಒಂದು ಪಾರ್ಟ್ನರ್ ಕೊಡ್ತಿದ್ರು. ಸೊ ಅದಾದಮೇಲೆ ಅದಾಯಿತು ಒಂದು 3-4 ಮಂತ್ಸ್. ಸೊ ಅದರಲ್ಲೂ ಸೆಕೆಂಡ್ ರನ್ನರ್ ಅಪ್ ಸಿಕ್ತು. ಓಕೆ, ಅದಕ್ಕೆ ಸೆಲೆಕ್ಟ್ ಆದದ್ದು ಅಂದರೆ ಸರಿಗಮಪದಲ್ಲಿ ನಿಮ್ಮ ಗುರುತಿಸಿ ಅವರೇ ಕಾಲ್ ಮಾಡಿದ್ದು. ಅವರೇ ಕಾಲ್ ಮಾಡಿ, ಸೊ ನಾವಾಗ ಓಕೆ ಸರಿ ಬರ್ತೀವಿ ಅಂತ. ಬಸ್ ಫೇರ್ ಎಲ್ಲ ಲೈಕ್ ಅದೆಲ್ಲ ನಮಗೆ ಆ್ಯಕ್ಚುಲಿ ಆಗ ಸ್ವಲ್ಪ ಕಷ್ಟ ಇತ್ತು, ಲೈಕ್ ಎಫೋರ್ಡ್ ಮಾಡೋಕ್ಕೆಲ್ಲ. ಸೊ ಆ ಥರ ನನ್ನ ಅಪ್ಪ ಪ್ರಶಾಂತ್ ಪ್ರಭು ಅಂತ, ಅವ್ರು ತುಂಬ ಫಿನಾನ್ಷಿಯಲಿ ಆಗ ಸಪೋರ್ಟ್ ಮಾಡಿದ್ದಾರೆ ತುಂಬ. ಸೊ ಅವರಿಲ್ಲಿ ಅವ್ರಿಗೆ ಶಾಪ್ ಬಿಸ್ನೆಸ್ ಅವ್ರದ್ದು. ಸೊ ಅವರಿಲ್ಲಿ ಕೂತು ಬಿಸ್ನೆಸ್ ಮಾಡಿ. ಸೊ ಓನ್ಲಿ ಫಾರ್ ಫೈನಲ್ಸ್, ಎಲ್ಲ ಶೋಗೆ ಫೈನಲ್ಸಿಗೆ ಅಪ್ಪ ಬರ್ತಿದ್ರು, ಇಲ್ಲ ಬಿಕಾಸ್ ಅವರು ಇಲ್ಲಿ ನೋಡ್ಕೊಳ್ತಿದ್ರು, ಬಿಸ್ನೆಸ್ ನೋಡ್ಕೊಳ್ತಿದ್ರು. ಮತ್ತು ನನ್ನ ಅಜ್ಜಿ ಆ್ಯಕ್ಚುಲಿ ಸಿಂಗ್ ಮಾಡ್ತಿದ್ರು ಮುಂಚೆ, ಲೈಕ್ ಭಜನೆ ಎಲ್ಲ ಮನೆಯಲ್ಲಿ ಯೂಶ್ವಲಿ ಮಾಡ್ತಾರಲ್ಲ. ಸೊ ಆ ಥರ ಅವರ ವಾಯ್ಸ್ ಚೆನ್ನಾಗಿತ್ತು. ಸೊ ಮೇ ಬಿ ಇಟ್ ವಾಸ್ ಓನ್ಲಿ ಅವ್ರು ಮಾತ್ರ ನಮ್ಮ ಫ್ಯಾಮಿಲಿಲಿ ಹಾಗಿದ್ದಿದ್ದು. ಮತ್ತು ಅಮ್ಮ ಮುಂಚೆ ಎಲ್ಲ ಆಕಾಶವಾಣಿ ಹಾಗೆಲ್ಲ ಹೊಡ್ತಿದ್ರು. ಸೊ ಹಾಗೆ ಬಂದಿರ್ಬೋದು ಏನೋ ಅಂತ, ಬಿಕಾಸ್ ನಮ್ಮ ಫ್ಯಾಮಿಲಿ ಸೊ ಆಗ ಅವರಿಗೆ ಸ್ವಲ್ಪ ಅವರು ಹುಷಾರಿರಲಿಲ್ಲ. ಸೊ ಅಮ್ಮ ಅವರನ್ನು ನೋಡ್ಕೊಳ್ತಾ ನನ್ನನ್ನು ನೋಡ್ಕೊಳ್ತಾ ಸ್ವಲ್ಪ ಕಷ್ಟ ಆಯಿತು. ಬಟ್ ಆಯಿತು. ಓಕೆ, ನೆಕ್ಸ್ಟ್ ಹೆದೆ ತುಂಬಿ ಆಡುವಿನ, ಅದಕ್ಕೊಂದು ನೀವು ಸೆಲೆಕ್ಟ್ ಆದ್ರಿ, ಆ ಕತೆ ಹೇಳುತ್ತದೆ, ಆ ಸ್ಟೋರಿ. ಅದು ಎದೆ ತುಂಬಿ ಹಾಡುವೆನು ವಾಸ್ ಅ ಡ್ರೀಮ್ ಯಾವ ಸಿಂಗರಿಗೂ ಆಗ. ಬಿಕಾಸ್ SP ಬಾಲಸುಬ್ರಹ್ಮಣ್ಯಂ ಅವರ ಎದುರಲ್ಲಿ ಹಾಡಲಿಕ್ಕೆ, ಮತ್ತು ಅವರೇ ಸೆಲೆಕ್ಟ್ ಮಾಡಲಿಕ್ಕೆ. ಈವನ್ ಈಗ ಯೂಶ್ವಲಿ ನಮ್ಮದು ಬೇರೆ ಶೋ ಆದರೆ ಆಡಿಷನಲ್ಲಿ ಬೇರೆ ಇರ್ತಾರೆ ಜಡ್ಜ್ ಆಗಿ,
ಬಟ್ ಎದೆ ತುಂಬಿ ಹಾಡುವೆನಲ್ಲಿ ಆಡಿಷನ್ನು ಅವರೇ ತಗೊಳ್ತಾರೆ. ಸೊ ಹಾಗೆ ನನಗೆ ಅದು ಹೋಗಲೇಬೇಕಂತ ಇತ್ತು. ಬಟ್ ಆಡಿಷನ್ಸಿಗೆ ಹೋಗಿರಲಿಲ್ಲ, ನಾನು ಆಡಿಷನ್ ಥ್ರೂವೇ ಹೋಗಿದ್ದು. ಓಕೆ. ಅದಕ್ಕಿಂತ ಮುಂಚೆ ಹೋಗಿರಲಿಲ್ಲ. 9th ಸ್ಟ್ಯಾಂಡರ್ಡ್ ಇದ್ದೆ ಆಗ. ಸೊ ಸ್ವಲ್ಪ ಗೊತ್ತಿತ್ತು ಏನೇನೆಲ್ಲ ಅಂತ. ನನಗೆ ಆಗ ಹುಷಾರಿಲ್ಲ, ಚಿಕನ್ ಪಾಕ್ಸ್ ಸಮಥಿಂಗ್ ಆಗಿತ್ತು. ಸೊ ಬಟ್ ಸ್ಟಿಲ್ ನಾವು ಬ್ಯಾಂಗ್ಳೂರಿಗೆ ಬಸ್ಸಲ್ಲಿ ಹೋಗಿ ಆಡಿಷನ್ಸ್ ಕೊಟ್ಟು ಸಿಲೆಕ್ಟ್ ಆಗಿ ಹಾಗೆ ಆಗಿತ್ತದು. ಬಟ್ ಇಟ್ ವಾಸ್ ವೆರಿ ಮೆಮೊರೇಬಲ್. ಯಾಕಂದ್ರೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದು SPB ಅವರೇ. SPB ಅವರೇ ಸೆಲೆಕ್ಟ್ ಮಾಡಿ. ಆ ಮೂಮೆಂಟ್ ಹೇಗಿತ್ತು ಅಂದ್ರೆ, ಅಂತ ದೊಡ್ಡ ಸಿಂಗರ್ ಎದುರುಗಡೆ ನೀವು ಸಣ್ಣವರಲ್ಲ. ಬಟ್ ಟೀನೇಜ್ ಅಂತ ಹೇಳ್ಬೋದು. ಸೊ ನನಗೆ ಅದೆಲ್ಲ ನೆನಪಿದೆ. ಸೊ ಅವರು ತುಂಬ ಡೌನ್ ಟು ಅರ್ತ್. ಲೈಕ್ ಹೇಗೆ ಅಂದರೆ, ನೀವು ಅಂದ್ಕೊಳ್ಳೋದಿಲ್ಲ ಅವರು ಲೈಕ್ 40,000 ಸಾಂಗ್ಸ್ ಹಾಡಿದ್ದಾರೆ, ಬಟ್ ಸ್ಟಿಲ್ ಅವ್ರಿಗೆ ಒಂದು ಚೂರು ಏನು ಹೆಡ್ವೇಟ್ ಇಲ್ಲ. ಅವರು ಯೂಶ್ವಲಿ ನಮ್ಮ ಒಟ್ಟಿಗೆ ಬಂದು ಮಕ್ಕಳೇ ನಾವು ನಿಮ್ಮಷ್ಟು ಕಲೀಲಿಲ್ಲ ಹಾಗೆಲ್ಲ, ಲೈಕ್ ನಿಮಗೆ ಈಗ ಗುರುಗಳೆಲ್ಲ ಇದ್ದಾರೆ, ನಮಗೆ ಅದು ಇರಲಿಲ್ಲ, ನಾವು ಕೇಳಿ ಕೇಳಿ ಕಲ್ತದ್ದು ಹಾಗೆಲ್ಲ. ಅವ್ರು ತುಂಬ ಇಂಟರ್ಯಾಕ್ಟ್ ಮಾಡ್ತಿದ್ರು. ತುಂಬ ಇಂಟರ್ಯಾಕ್ಟ್ ಮಾಡ್ತಿದ್ರು. ದೋ ಅವರಿಗೆ ಅವರ ಸುತ್ತ ಬಾಡಿಗಾರ್ಡ್ಸ್ ಇರ್ತಿದ್ರು, ಆದರೂ ಅವರು ಅವರನ್ನೆಲ್ಲ ನಿಲ್ಲಿಸಿ ನಮ್ಮ ಹತ್ರ ಮಾತಾಡ್ತಿದ್ರು. ಮತ್ತು ಒಂದು 2016 ಬೇರೆ ಚಾನೆಲಲ್ಲಿ ಎದೆ ತುಂಬಿ ಹಾಡುವೇನು ಸ್ಟಾರ್ಟ್ ಆಯಿತು. ಬಿಕಾಸ್ ಆಗ ಕಲರ್ಸ್ ಆಯ್ತಲ್ವ ಈ TV. ಸೊ ಬೇರೆ ಚಾನೆಲಲ್ಲಿ ಸ್ಟಾರ್ಟ್ ಆಯಿತು. ಸೊ ಆವಾಗ ನಮಗೆ ಕರೆದಿದ್ರು, ಯಾರೆಲ್ಲ ಫೈನಲ್ಸ್ ತನಕ ಬಂದಿದ್ರಲ್ವ ಅವರಿಗೆ SPB ಅವರ ಜೊತೆಗೆ ಹಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ರು. ಸೊ ಅದನ್ನು ನನಗೆ ಇಲ್ಲಿ ಶೋ ಇತ್ತು ಬೇರೆ. ಸೊ ಅದನ್ನೆಲ್ಲ ಏನೋ ಒಂದು ಅಡ್ಜಸ್ಟ್ ಮಾಡಿ SPB ಸರ್ ಜೊತೆ ಹಾಡೋದಂದರೆ ಇಟ್ ಈಸ್ ಲೈಕ್ ಲೈಫ್ ಟೈಮ್ ಮೆಮೊರೇಬಲ್ ಅಲ್ವಾ. ಸೊ ಅದಕ್ಕೆ ಏನೋ ಒಂದು ಅಡ್ಜಸ್ಟ್ ಎಲ್ಲ ಮಾಡಿ ಹೋದ್ಮೇಲೆ ನಾನು ಇದೊಂದು ಇನ್ಸಿಡೆಂಟ್ ನೆನಪು ಮಾಡಲೇಬೇಕು. ಯಾಕಂದರೆ ಬೆಳಗ್ಗೆ ಒಂದು ಅವ್ರದ್ದು ರೆಕಾರ್ಡಿಂಗ್ ನಡೀತಿತ್ತು, ನಾನು ಗ್ಯಾಲರಿಲಿ ಕೂತಿದ್ದೆ ಆ್ಯಸ್ ಅ ಆಡಿಯನ್ಸ್. ಸೊ ಇದು ನಂದು ಶೋ ಆಗಿ ಆಲ್ಮೋಸ್ಟ್ 8-9 ಇಯರ್ಸ್ ಆಗಿರ್ಬೋದು ಆಯಿತಾ. ಸೊ ಕೂತಿದ್ದೆ, ಅವರು ಬಾಡಿಗಾರ್ಡ್ಸ್ ಎಲ್ಲ ಇಟ್ಕೊಂಡು ಹೀಗೆ ಬರ್ತಿದ್ರು, ನಿಲ್ಲಿಸಿದ್ರು ಎಲ್ಲರನ್ನು. ಸೊ ಎಲ್ಲರೂ ನಿಂತರು. ಯು ಆರ್ ಸಿಂಗರ್ ರೈಟ್, ಯು ಆರ್ ಪಲ್ಲವಿ ರೈಟ್ ಅಂತ ಹೇಳಿದರು. ಓಕೆ. ಐಮ್ ಲೈಕ್ ನನಗೆ ಆಯಿತು, ಅವ್ರಿಗೆ ಅಷ್ಟು ವರ್ಷ ಆದಮೇಲೆ ನನ್ನ ನೆನಪಾಯಿತು. ಲೈಕ್ ಯು ಹ್ಯಾವ್ ಗ್ರೋನ್ ಸೋ ಮಚ್ ಡಿಯರ್, ಲೈಕ್ ಐ ಕಾಂಟ್ ರಿಯಲಿ ರೆಕಗ್ನೈಸ್ ಯು, ಎಷ್ಟು ಬೇಗ ದೊಡ್ಡವರಾಗ್ತೀರಾ ನೀವೆಲ್ಲ ಅಂತ. ಐ ವಾಸ್ ಲೈಕ್ ಎಸ್ ಸರ್, ಸೊ ಯು ವಿಲ್ ಬಿ ಸಿಂಗಿಂಗ್ ವಿತ್ ಮೀ ಇನ್ ದ ಈವ್ನಿಂಗ್. ಐ ಸೆಡ್ ಹೌದು, ಓಕೆ ಲೆಟ್ಸ್ ಹ್ಯಾವ್ ಫನ್ ಅಂತ ಹೇಳಿ, ಈವನ್ ಮೈ ಡಾಟರ್ಸ್ ನೇಮ್ ಇಸ್ ಪಲ್ಲವಿ ಅಂತ. ಐ ವಾಸ್ ಲೈಕ್ ಯಾ ಸರ್, ಯು ಹ್ಯಾವ್ ಟೋಲ್ಡ್ ಮೀ ಬಿಫೋರ್ ಅಂತ ಹೇಳಿ ಹೋದರು. ಸೊ ಇಟ್ಸ್ ಲೈಕ್ ಅಷ್ಟು ದೊಡ್ಡ ಸಿಂಗರ್ ಆದರು. ಈಗ ಇಲ್ಲೇ ನಾವು ಕೆಲವು ಸಿಗುವಾಗ ಅವರು ಹೇಳ್ತಾರೆ, ಅಂದರೆ ಯಾರು ಪುನಃ ಮಾತಾಡೋದು ಅಂತ ಹೋಗ್ತಾರಲ್ವಾ ಯೂಶ್ವಲಿ. ಬಟ್ ಅವ್ರು ಅಷ್ಟು ದೊಡ್ಡ ಸಿಂಗರ್ ಆಗಿ, ಅಷ್ಟು ನಾಲೆಡ್ಜ್ ಇದ್ದು, ಅಷ್ಟು ಫೇಮ್ ಇದ್ದು, ಅವರು ಅಷ್ಟು ಡೌನ್ ಟು ಅರ್ತ್ ಅಂತ ನನಗೆ ಆಯಿತು. ಸೊ ಅವರಿಂದ ನೋಡಿ ಕಲಿಯುವಂಥದ್ದು ತುಂಬ ಇದೆ. ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್. ಸಿಂಗಿಂಗ್ ಕೂಡ ನೀವು ಮಾಡಿದ್ದೀರಿ? ಅವ್ರ ಜೊತೆ ಸಿಂಗ್ ಮಾಡಿದ್ದೆ ಆವಾಗ 2016. ಅದಕ್ಕಿಂತ ಮುಂಚೆ ನಾವು ಕೆಲವು ಶೋಸ್ ಮಾಡಿದ್ದೀವಿ. ಲೈಕ್ ನಮ್ಮ ಚಾನಲಿಂದಾನೇ ಹೀಗೆ ಕೆಲವು ಸ್ಟೇಜಸಲ್ಲಿ ಪ್ರೋಗ್ರಾಮ್ ಮಾಡ್ತಾರಲ್ಲ, ಸೊ ಆ ಥರನೂ ಕೆಲವು ಶೋಸ್ ಮಾಡಿದ್ದೀವಿ. ಮತ್ತು ಎದೆ ತುಂಬಿ ಹಾಡುವೇನು ಅಲ್ಲಿ ಸಹ ಲೈಕ್ ಅದು ಸಹ ತುಂಬ ಒಂದು 4 months ಹಾಗೆ ಇತ್ತು. ಸೊ ಅವರ ಗೈಡೆನ್ಸ್ ಎಲ್ಲ ಸಿಕ್ತು, ವಿಚ್ ವಾಸ್ ವೆರಿ ನೈಸ್. ಓಕೆ. ನೀವು ಹೇಳಿದ್ರಿ SPB ಅವರ ಜೊತೆ ಒಂದು ಹಾಡನ್ನ ಹಾಡಿದ್ದೇನೆ ಅಂತ, ಅದೊಂದು ಈಗ ನಮಗೋಸ್ಕರ, ವೀಕ್ಷಕರಿಗೋಸ್ಕರ ಒಂದು ಹಾಡು. ಆ ಸಾಂಗ್ ತುಂಬಾ ಸ್ಪೆಷಲ್, ಯಾಕಂದ್ರೆ SPB ಸರ್ ಜೊತೆ ಹಾಡಿದ್ದು. ಮತ್ತೆ ತುಂಬಾ ನರ್ವಸ್ ಇದ್ದೆ. ಸೊ ಯಾಕಂದ್ರೆ ತಪ್ಪಿದ್ರೆ ಏನ್ ಮಾಡೋದು, ಬಟ್ ರೀಟೇಕ್ಸ್ ಎಲ್ಲ ಇರುದಿಲ್ಲ ಅಲ್ಲ, ಸೊ ಅದಕ್ಕೆ ಸೊ ಐ ಕ್ಯಾನ್ ಸಿಂಗ್ ದಟ್. ನೀಲ ಮೇಘ ಗಾಳಿ ಬೀಸಿ ದೂರಾದ ಹಾಗೆ, ಚಂದ್ರ ತಾರೆ ತಂಪು ಕಾಂತಿ ಚೆಲ್ಲಾಡೋ ಹಾಗೆ, ಎದೆಯ ತುಂಬಿ ಕೆಣಕಿದ ಚಿಂತೆ ಕರಗಿ ಕರಗಿ ಬಲಿಯಂತೆ, ಮನೋಯಾಲೆಯಂತಾಗಿ ತೂಗಾಡಿದೆ. ಅದನ್ನ ಕೇಳುವಾಗ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ವಾಯ್ಸ್ ಆಸಮ್. ಥ್ಯಾಂಕ್ ಯು. ಓಕೆ. ನೆಕ್ಸ್ಟ್ ಅಲ್ಲಿಂದ ಬಂದ್ಮೇಲೆ ಸ್ಟಡಿ ಕಂಟಿನ್ಯೂ ಮಾಡಿದ್ರಿ, ಅಂದ್ರೆ ಅಲ್ಲಿ ಮಾಡ್ತಾ ಇದ್ರಿ ಬಟ್ ಇಲ್ಲೇ ಇದ್ರ? ಹೌದು, 10th ಇತ್ತಲ್ವಾ, ಸೊ ಆಗೆಲ್ಲ 10th ಇಸ್ ಕನ್ಸಿಡರ್ ತುಂಬಾ ಸ್ಪೆಷಲ್. 10th ಆದ್ಮೇಲೆ ಲೈಫ್ ಸೆಟ್ ಆಗ್ತದೆ ಹೇಳಿ, ಬಟ್ 10th ಆಗೋದಿಲ್ಲ. ಎಟ್ ದೆನ್ 10th ಆದ್ಮೇಲೆ PU ಆದ್ಮೇಲೆ ಡಿಗ್ರಿ ಮಾಡ್ತಾನೆ ಇರಬೇಕು. ಸೊ ಬಟ್ 10th ಸ್ವಲ್ಪ ಬ್ರೇಕ್ ತಗೊಂಡೆ ನಾನು. ಲೈಕ್
ಎದೆ ತುಂಬಿ ಹಾಡುವೆನು ಆದಮೇಲೆ ನಾನು ಯಾವುದು ರಿಯಾಲಿಟಿ ಶೋಗೆ ಹೋಗಲಿಲ್ಲ, ಬಿಕಾಸ್ ಐ ವಾಸ್ ಲೈಕ್ ಕಂಟೆಂಟ್ಫುಲ್. ಎದೆ ತುಂಬಿ ಹಾಡುವೆನಿಗೆ ಹೋದೆ ಅಂತ. ಅದೇ SPB ಅವರ ನೋಡಿದ್ರಲ್ಲ, ಹಾ, ತುಂಬಾ ಖುಷಿ. ಅದೇ ಒಂದು ಅದೇ ಒಂದು ನನಗೆ ಮತ್ತೆ ಆ ಸೀಸನಲ್ಲಿ ಬೆಸ್ಟ್ ಜಡ್ಜಸ್ ಅಂತ ಹೇಳ್ಬೋದು ನಾನು. ಸಿಂಗರ್ ಆಗಿ SP ಬಾಲಸುಬ್ರಹ್ಮಣ್ಯಂ ಸರ್, ಸಾಹಿತ್ಯ ಆಗಿ ಸಂಗೀತ ಆಗಿ ಇವರು ಹಂಸಲೇಖ ಸರ್, ಓಕೆ. ಮತ್ತು ಸಾಹಿತ್ಯ ಜಯಂತ್ ಕೈಕಿಣಿ ಸರ್. ಸೊ 3 ಜನ ಜಡ್ಜಸ್. ಸೊ ಅದು ವಾಸ್ ದ ಬೆಸ್ಟ್ ಜಡ್ಜ್ಮೆಂಟ್ ಪ್ಯಾನಲ್ ಅನ್ಬೋದು, ಬಿಕಾಸ್ ಮ್ಯೂಸಿಕ್, ಸಿಂಗರ್ ಆ್ಯಂಡ್ ರೈಟರ್. ಸೊ ದಟ್ ವಾಸ್ ಅ ವೆರಿ ಬೆಸ್ಟ್ ಫೀಲಿಂಗ್. ಅಂದರೆ ಏನಾದರೂ ನಿಮಗೆ ಸಾಹಿತ್ಯದ ಬಗ್ಗೆ ಹೇಳಬೇಕಾದ್ರೆ ಜಯಂತ್ ಸರ್ ಹೇಳ್ತಿದ್ರು, ಬಟ್ ಈಗಲೂ ಕಾಂಟ್ಯಾಕ್ಟಲ್ಲೆಲ್ಲ ಇದ್ದಾರೆ. ಹಂಸಲೇಖ ಸರ್ ಆದರೆ ಮ್ಯೂಸಿಕ್ ಬಗ್ಗೆ ಏನಾದರೂ ಹೇಳ್ತಿದ್ರು. ಸೊ ಆವಾಗ ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಬಟ್ ಈಗ ನಾವು ಅಂದ್ಕೊಳ್ಬೇಕಾದ್ರೆ ಎಷ್ಟು ಗ್ರೇಟ್ ಜನ ಅವರೆಲ್ಲ, ಲೈಕ್ ಲೆಜೆಂಡ್ರಿ ಆರ್ಟಿಸ್ಟ್, ಅವರ ಎದುರು ನಾವು ಹಾಡಿದ್ದೀವಿ ಅಂತ. ಆದ್ರೂ ಕೂಡ ಅವ್ರು ತುಂಬಾನೇ ಆತ್ಮೀಯತೆಯಿಂದ ಬಂದು ನಮ್ಮನ್ನ ಹಾ, ಮಾತಾಡ್ತಾರೆ. ಕರೆಕ್ಟ್. ಈಗ ಅಂದ್ರೆ ತುಂಬಿದ ಕೊಡ ತುಳುಕುದಿಲ್ಲ ಅಂತ ಹೇಳ್ತಾರಲ್ಲ, ಆ ಥರ ದೇ ಆರ್ ವೆರಿ ಮಚ್. ಅಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲೆಲ್ಲ ಬಂದು ಮಾತಾಡ್ತಿದ್ರು, ಸಪೋರ್ಟ್ ಮಾಡ್ತಿದ್ರು, ಹಾಗೆಲ್ಲ. ಓಕೆ, ನೆಕ್ಸ್ಟ್ ನಿಮ್ಮ PU ಶಿಕ್ಷಣ ಇರ್ಬೋದು, ಡಿಗ್ರಿ? ಹಾ, ಎಲ್ಲ ಕೆನರಾನೇ ಆಗಿದ್ದು ನಂದು. PU ತನಕ ಕೆನರಾ, ಅದಾದ್ಮೇಲೆ ಬೆಸೆಂಟ್ ಈವ್ನಿಂಗ್ ಕಾಲೇಜ್. ಸೊ PU ಈವ್ನಿಂಗ್ ಕಾಲೇಜ್. ಹಾ, ಬೆಸೆಂಟ್ ಈವ್ನಿಂಗ್ ಕಾಲೇಜ್, ಬಿಕಾಸ್ ನಾನು CA ಮಾಡ್ತಿದ್ದೆ, ಚಾರ್ಟರ್ಡ್ ಅಕೌಂಟೆಂಟ್. ಸೊ ಬೆಳಗ್ಗೆ CA ಕ್ಲಾಸಸ್ ಎಲ್ಲ ಆಗಿ ಸಂಜೆ ಕಾಲೇಜಿಗೆ ಹೋಗ್ತಿದ್ದೆ. ಆದ್ರೆ ಅದಾದ್ಮೇಲೆ ಮ್ಯೂಸಿಕ್ ಪ್ರೋಗ್ರಾಮ್ಸ್ ಇದ್ರೆ ಅದಕ್ಕೆ ಹೋಗ್ತಿದ್ದೆ. ಸೊ ಇಟ್ ವಾಸ್ ಗುಡ್. PU ಆದಮೇಲೆ ಲೈಕ್ ಸಮಥಿಂಗ್ 97% ಸಮಥಿಂಗ್ ಬಂತು, ಬಿಕಾಸ್ ನನಗೆ ಕಾಮರ್ಸ್ ಬೇಕಿತ್ತು, ಅಮ್ಮನಿಗೆ ಸೈನ್ಸ್ ಬೇಕಿತ್ತು, ಅವ್ರಿಗೆ ನಾನು ಇಂಜಿನಿಯರ್ ಮಾಡಬೇಕಂತ ಇತ್ತು, ಬಟ್ ನನಗೆ ಬೇಡ ಇತ್ತು. ಸೊ ನಾನು ಹೇಳಿದ್ದೆ ನನಗೆ ನಾನು ತುಂಬ ಚೆಂದ ಮಾರ್ಕ್ಸ್ ತಗೊಳ್ತೇನೆ ಹಾಗೆ ಹೀಗೆ ಎಲ್ಲ. ಸೊ ಮತ್ತೆ ಕಲಿತೆ, ಕಾಮರ್ಸಲ್ಲಿ ಆಯಿತು, ಮತ್ತೆ CA ಮಾಡಿದೆ ಹಾಗೆ. ಓಕೆ, ಎಸ್. ನಿಮ್ಮ ಬ್ಯಾಂಗ್ಳೂರ್ ಲೈಫ್ ಹೇಗಿತ್ತು ಅಂತ? ಬ್ಯಾಂಗ್ಳೂರ್ ಲೈಫ್ ತುಂಬ ಕಡೆ ಇರಲಿಕ್ಕೆ ಸಿಕ್ತು, ಬಿಕಾಸ್ ಬೇರೆ ಬೇರೆ ಸ್ಟುಡಿಯೋ ಇತ್ತು. ಕಂಠೀರವ ಆಗಿರ್ಬೋದು, ಬೇರೆ ಬೇರೆ ಸ್ಟುಡಿಯೋಸ್, ಅಭಯ್ ನಾಯ್ಡು ಸ್ಟುಡಿಯೋ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಆಯಿತು. ತುಂಬ ಚೆನ್ನಾಗಿತ್ತು. ಸ್ಟೇ ಕೂಡ ಇರ್ಬೋದು ಅದೆಲ್ಲ. ಆ್ಯಂಡ್ ಆಗ ತುಂಬ ಪೀಸ್ಫುಲ್ ಇತ್ತು. ಲೈಕ್ ಈಗಿನ ಹಾಗೆ ಅಷ್ಟು ಟ್ರಾಫಿಕ್ಕು ಇರಲಿಲ್ಲ, ಕೋಲ್ಡ್ ಇತ್ತು. ಇಟ್ಸ್ ಲೈಕ್ ನೈಸ್ ಹಾಗೆ. ಓಕೆ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ಫ್ಯಾಮಿಲಿ ಸಪೋರ್ಟ್ ಅವರು ಹೇಗೆಂದರೆ, ಎಕ್ಸೆಪ್ಟ್ ಫಾರ್ ಅದೇ ಇಂಜಿನಿಯರಿಂಗ್ ಮಾಡಬೇಕಂತಿತ್ತಲ್ಲ, ಅದನ್ನು ಬಿಟ್ಟು ಎಲ್ಲ ವಿಷಯದಲ್ಲೂ ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಿಮಗೆ ಸಿಂಗಿಂಗ್ ಮಾಡಬೇಕಾ ಸಿಂಗಿಂಗ್ ಮಾಡು, CA ಮಾಡಬೇಕಾ CA ಮಾಡು, ಹೋಗ್ತೀಯಾ ಹೋಗು, ಕರ್ಕೊಂಡು ಹೋಗ್ತಾರೆ ಈಗಲೂ ಅವರೇ ಬಿಟ್ಟಿದ್ದು. ಸೊ ಎಲ್ಲದಕ್ಕೂ ತುಂಬ ಸಪೋರ್ಟಿವ್ ಆಗಿ, ನನ್ನ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ನನ್ನ ಪೇರೆಂಟ್ಸ್. ಸೊ ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗಲ್ಲ ಹಾಗೆ. ಓಕೆ, ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾವ ರೀತಿಯಾಗಿತ್ತು? ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಇನ್ನಷ್ಟು ಕೂಡ ಹೆಚ್ಚಾಗಿರ್ಬೋದು. ಫ್ರೆಂಡ್ಸ್ ಸರ್ಕಲ್ ಯಾವ ರೀತಿಯಾಗಿತ್ತು? ಎಷ್ಟು ಸಪೋರ್ಟ್? ಫ್ರೆಂಡ್ಸ್ ಅಂದರೆ ಅದೇ ಹೇಳ್ತೀವಲ್ಲ, ನಾವು ನಮ್ಮದ್ರಲ್ಲೇ ಬ್ಯುಸಿ ಆಗಿರ್ತೇವೆ. ಸೊ ನನ್ನ ಸರ್ಕಲ್ ತುಂಬ ಚಿಕ್ಕದು, ಒಂದು 4 to 5 ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಆವಾಗಲೂ ಅಷ್ಟೇ, ನೋಟ್ಸ್ ಬರೆಯೋಕ್ಕೆ ಒಂದು ಫ್ರೆಂಡ್ ಇದ್ಲು, ಅವಳ ಮನೆಗೆ ಹೋಗಿ ನೋಟ್ಸ್ ಬರೆಯಕ್ಕಂತಲೂ ಫ್ರೆಂಡ್? ಹಾ, ಅಂದ್ರೆ ನೋಟ್ಸ್ ಬರೆಯಕ್ಕಂದ್ರೆ ಅವಳ ನೋಟ್ಸ್ ನಂಗೆ ಕೊಡ್ತಿದ್ದು, ನಾನು ಬರಿಬೇಕಿತ್ತು. ಬಟ್ ನಾನು ಅದೇ ಮನೆಗೆ ಹೋಗಿ ಅವರ ನೋಟ್ಸ್ ಎಲ್ಲ ಬೋರೋ ಮಾಡೋಕ್ಕೆ ಒಬ್ರು ಫ್ರೆಂಡ್ ಇದ್ರು, ಬೋರೋ ಮಾಡ್ಕೊಂಡು ಬರ್ತಿದ್ದೆ. ಬಟ್ ಫ್ರೆಂಡ್ಸ್ ಸರ್ಕಲ್ ಅಂದರೆ ನಾನು ಎಲ್ಲಿ ಹೋಗ್ತಿರ್ಲಿಲ್ಲ, ಬಿಕಾಸ್ ನಾನು ಇದರಲ್ಲೇ ಬ್ಯುಸಿ ಇದ್ದೆ. ಈಗಲೂ ಅಷ್ಟೇ, ನನ್ನ ಫ್ರೆಂಡ್ಸ್ ಎಷ್ಟು ನನಗೆ ಕಂಪ್ಲೇಂಟ್ ಮಾಡ್ತಾರೆ, ನೀನು ಯಾವ ಇಂಪಾರ್ಟೆಂಟ್ ಪ್ರೋಗ್ರಾಮಿಗೂ ನಮ್ಮ ಫಂಕ್ಷನಿಗೂ ನೀನು ಇರೋದಿಲ್ಲ, ಬಿಕಾಸ್ ನನಗೆ ಪ್ರೋಗ್ರಾಮ್ ಇರ್ತದೆ, ಅವರೇನಾದರೂ ಬಂದಿರ್ತದೆ. ಬಟ್ ಅದೇ ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೇಕಷ್ಟೇ, ಪ್ರೊಫೆಷ್ನಲ್ ಮತ್ತು ಇದು. ನಿಮಗೀಗ ಈ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಕ್ಕೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ, ಯಾವುದೆಲ್ಲ ಸಿಕ್ಕಿದೆ ಅಂತ ಹೇಳ್ಬೋದಾ? ಜಿಲ್ಲಾ ರಾಜ್ಯೋತ್ಸವ ಸಿಕ್ಕಿತ್ತು. ಮತ್ತು ಅದೇ ಆಲ್ ದಿಸ್ ಇದೇ 4 ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಆಯಿತು. ಬಟ್ ನಾನು ಪ್ರಶಸ್ತಿಗೆ ಅಂತ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಬಿಕಾಸ್ ಟ್ಯಾಲೆಂಟ್ಗೆ ಪ್ರಶಸ್ತಿ ನಿಮ್ಮನ್ನ ಹುಡುಕಿಕೊಂಡು ಬಂದಿರುವಂತದ್ದು. ಹಾ, ಬಟ್ ಈಗ ನಿಮ್ಗೆ ಪ್ರಶಸ್ತಿ ಎಲ್ಲ ಹಣ ಕೊಟ್ರೆ ಸಿಗ್ತದೆ. ಹೌದು, ಕರೆಕ್ಟ್. ಸೊ ಅದರ ಹಿಂದೆ ಹೋಗುದು ಐ ಡೋಂಟ್ ಥಿಂಕ್ ಸೊ ಇಸ್ ಲೈಕ್ ವ್ಯಾಲ್ಯೂಯೇಬಲ್. ಯಾರನ್ನು ಸಹ ಅದರ ಮೇಲೆ ಜಡ್ಜ್ ಮಾಡಬಾರ್ದು. ಮುಂಚೆ ಹಾಗೆ ಇತ್ತು, ಬಟ್ ಈಗ ಹೇಗೆ ಆಗಿದೆ ಅಂದ್ರೆ ಎವ್ರಿಥಿಂಗ್ ಇಸ್ ಕಮರ್ಷಿಯಲ್ ಅಲ್ವಾ. ಸೊ ಆ ಥರ ಐ ಗೋ ಮೋರ್ ಇನ್ ಟ್ಯಾಲೆಂಟ್, ಲೈಕ್ ಆ ಥರ. ಸೊ ಎಸ್, ಈಗ ನೀವು ಆಗದಿಂದ ಹೇಳಿದ್ರಿ ನಾನು ಒಂದೇ ಸಾಂಗ್ ಅನ್ನ ಹೇಳಿದ್ದು ಅಂತ, ಅದೊಂದು ಹೇಳ್ಬೋದಾ ಅಂತ? ಒಮ್ಮೆ ನಿನ್ನನ್ನು ಕಣ್ತುಂಬ ಅಂತ. ಓಕೆ.
ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಎಲ್ಲಿರುವೆ. ನಿಮ್ಮ ನೋಡುವಾಗಲೇ ಅನಿಸುತ್ತೆ ತುಂಬಾ ಎಂಜಾಯ್ ಮಾಡ್ಕೊಂಡು ಹಾಡ್ತಾ ಇದ್ದೀರಾ ಅಂತ. ಇದನ್ನ ಎಲ್ಲಿ ಕಲ್ತ್ರಿ? ಅಂದ್ರೆ ಫಸ್ಟ್ ಅದಕ್ಕೋಸ್ಕರ ಅಂತಾನೆ ಕಲ್ತ್ರಿ, ನಿಮ್ಗೆ ಗೊತ್ತಿತ್ತಾ ಆಲ್ರೆಡಿ? ಅದು ಆಟೋಮ್ಯಾಟಿಕ್ ಅಂದ್ರೆ ಈ ಸಾಂಗ್ ಈ ಸಾಂಗ್ ಫಿಲ್ಮ್ ಸಾಂಗ್ಸ್ ಅಲ್ಲಿ ಯೂಶಲಿ ಕೇಳಿನೇ ಬರೋದು. ಸೊ ಅಲ್ಲಿ SPB ಸರ್ ಕೂಡ ಹಾಗೆ ಹೇಳ್ತಿದ್ರು, ನೀವು ಎಷ್ಟು ಸತಿ ಕೇಳಿದ್ರಿ ಈ ಸಾಂಗ್ ಅಂತ. ಸೊ 10 ಸತಿ ಕೇಳಿದ್ರೆ ಸಾಕಾಗೋದಿಲ್ಲ, 50 ಸತಿ 100 ಸತಿ 500 ಸತಿ ಕೇಳಬೇಕು, ಆವಾಗ ನಿಮ್ಗೆ ಏನಾದ್ರೂ ಬರುತ್ತೆ ಅದರದ್ದು ಅಂತ. ಸೊ ಆ ಥರ. ಸೊ ನಾವು ಫಿಲ್ಮ್ ಸಾಂಗ್ಸ್ ಇದ್ರೆ ಯೂಶಲಿ ಕೇಳಿನೇ ಬರೋದು. ಓಕೆ, ನೀವು ತುಂಬಾ ಹಾಡನ್ನ ಹಾಡಿದ್ದೀರಾ, ಅದರಲ್ಲಿ ಫೇವ್ರೆಟ್ ಯಾವುದಿದೆನಾ? ಇಲ್ಲ, ನನಗೆ ಯೂಶ್ವಲಿ ಸೆಮಿ ಕ್ಲಾಸಿಕಲ್ ಆರ್ ಆ ಥರದ್ದು ಸಾಂಗ್ಸ್ ಯೂಶ್ವಲಿ ಇಷ್ಟ ಆಗುತ್ತೆ. ಬಟ್ ನಾನು ಒಬ್ಬರನ್ನ ನೆನೆಸ್ಕೊಳ್ಳೇಬೇಕು, ನನ್ನ ಗುರುಗಳನ್ನು, ಅಂಬಿಕಾ ಗುರುರಾಮ್ ಅಂತ, ಮತ್ತು ಈಗ ರವಿಕಿರಣ್ ಮಣಿಪಾಲ್, ಪಂಡಿತ್ ರವಿಕಿರಣ್ ಮಣಿಪಾಲ್, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಸೊ ಅವರನ್ನು ನೆನೆಸ್ಕೊಳ್ಳೇಬೇಕು. ಬಿಕಾಸ್ ನಾನು ಯಾವ ಸಿಂಗರ್ಸಿಗೂ ಏನು ಹೇಳೋದಂದರೆ, ನೀವು ಕ್ಲಾಸಿಗೆ ಹೋಗೋದಿಲ್ಲ ಅಂದರೆ ಕ್ಲಾಸಿಕಲ್ ಕ್ಲಾಸಸ್ಸಿಗೊಂದು ಸೇರಿ ಅಂತ. ಬಿಕಾಸ್ ಅದು ನಿಮಗೆ ಬೇಸ್ ಕ್ರಿಯೇಟ್ ಮಾಡುತ್ತೆ ಯಾವ ಸಿಂಗಿಂಗ್ ಮಾಡೋದಿದ್ರೆ ಸಹ. ಸೊ ನನಗೆ ಅದೊಂದು ಗೈಡೆನ್ಸ್ ಒಳ್ಳೆ ಸಿಕ್ಕಿತ್ತು. ಕ್ಲಾಸಿಕಲ್ ನಾನು ಕರ್ನಾಟಕ ಆಗ್ಬೋದು, ಹಿಂದೂಸ್ತಾನಿ ಆಗ್ಬೋದು, ಅದರ ಬೇಸ್ ಇಟ್ಕೊಂಡು ಹೋಗಿದ್ದೆ. ಸೊ ನಿಮ್ಮ ಗುರುಗಳು ನಿಮ್ಗೆ ಯಾವಾಗನಿಂದ ಅಂದ್ರೆ ಅವರು ನಿಮ್ಗೆ ಟೀಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ? ಅದೇ 5 years ಅಂತ ಹೇಳಿದ್ದೆ. ಅವತ್ತಿಂದ ಒಬ್ಬರೇ ಗುರುಗಳು? ಇಲ್ಲ, ಆಗ ಕರ್ನಾಟಕ ಕಲಿತಿದ್ದೆ, ಮತ್ತೆ ಅವರು ಮೈಸೂರಿಗೆ ಹೋದ್ರು. ಸೊ ಅದಾದ್ಮೇಲೆ ಕೆಲವು ಗುರುಗಳು ಚೇಂಜ್ ಆಗಿ ಮತ್ತೆ ಈಗ ರವಿಕಿರಣ್ ಸರ್ ಒಂದು 8 ಪ್ರೆಸೆಂಟ್ ಈಗ ಅವರೇ? ಅವರೇ. ಇವಾಗಲೂ ಹೋಗ್ತಾ ಇದ್ದೀರಾ? ಈಗ ಸ್ವಲ್ಪ ಆದ್ಮೇಲೆ ಸ್ವಲ್ಪ ಬ್ಯುಸಿ ಆಯ್ತು, ಬಟ್ ಮೊನ್ನೆ ತನಕ ಹೋಗ್ತಿದ್ದೆ, ಲೈಕ್ ರೆಗ್ಯುಲರ್ಲಿ ಹೋಗ್ತೀನಿ. ಓಕೆ, ನಿಮ್ಗೀಗ ಡ್ಯಾನ್ಸ್ ಕೂಡ ಇಷ್ಟ, ಸಂಗೀತ ಕೂಡ ಇಷ್ಟ, ಎರಡನ್ನ ಆಯ್ಕೆ ಮಾಡೋದಾದ್ರೆ ಯಾವುದನ್ನ ಆಯ್ಕೆ ಮಾಡ್ತೀನಿ? ಈಗ ನಾನು ಸಿಂಗಿಂಗ್ ಆಯ್ಕೆ ಮಾಡಿದ್ದೀನಿ, ಬಿಕಾಸ್ ಇಟ್ ವರ್ಕ್ಡ್ ಔಟ್ ಅಂತ. ಫಸ್ಟಿಗೆ ನಿಮ್ಗೆ ಡ್ಯಾನ್ಸ್ ಅಂದ್ರೆ ತುಂಬಾನೇ ಇಷ್ಟ ಇತ್ತು. ಸೊ ಈಗಲೂ ಮ್ಯಾಮ್ ಹೇಳ್ತಾರೆ, ನಾವು ಹೇಳ್ಬಾರ್ದಿತ್ತು ನಿಂಗೆ, ಅಟ್ಲೀಸ್ಟ್ ಆಗ ಡ್ಯಾನ್ಸಿಗೆ ಕಾನ್ಸಂಟ್ರೇಟ್ ಮಾಡ್ತಿದ್ಯೇನಾ ಅಂತ. ಆ್ಯಂಡ್ ಅವರು ಈಗಲೂ ಹೇಳ್ತಿದ್ರು, ಶಾರದಾ ಮ್ಯಾಮ್, ದ್ಯಾಟ್ ನೀನು ಬಾ, ನಾನು ನಿಂಗೆ ಕಲಿಸ್ತೇನೆ, ನೀನು ಅರಂಗೇಟ್ರ ಮಾಡುವ, ಸೀನಿಯರ್ ಇದು ವಿಶಾರದ ವಿದ್ವತ್ ಮಾಡು, ಹಾಗೆ ಅಂತ. ಬಟ್ ಇಂಟ್ರೆಸ್ಟ್ ಇದೆ, ಬಟ್ ಟೈಮ್ ನೋಡ್ಬೇಕಲ್ಲ. ಓಕೆ, ಒಂದು ವೇಳೆ ನೀವೀಗ ಸಿಂಗರ್ ಆಗದಿದ್ರೆ ಡ್ಯಾನ್ಸರ್ ಆಗ್ತಿದ್ರಾ? ಡ್ಯಾನ್ಸರ್ ಆಗ್ತಿದೆ. ಡ್ಯಾನ್ಸಿಂಗ್ ಅಲ್ಲಿ ಯಾವುದ್ರಲ್ಲಿ ತುಂಬಾ ಆಸಕ್ತಿ ಇತ್ತು? ಭರತನಾಟ್ಯಂ. ಅವ್ರೆಂತ ಹೇಳಿದ್ರು ಅಂದ್ರೆ, ಈಗ ಮಕ್ಕಳಿಗೆ ಗ್ರೋತ್ ಕಮ್ಮಿ ಆಗ್ತದೆ 5 years ಅಲ್ಲಿ ಹಾಕಿದ್ರೆ ಅಂತ. ಬಿಕಾಸ್ ಅದು ನಾವು ಕಾನ್ಸ್ಟೆಂಟ್ಲಿ ಟ್ಯಾಪ್ ಮಾಡ್ತೇವಲ್ಲ. ಸೊ ಅದಕ್ಕೆ ಅವ್ರು ಹೇಳಿದ್ರು, ಸ್ವಲ್ಪ ಒಂದು 10 years ಆಗಲಿ ಮತ್ತೆ ಬನ್ನಿ ಅಂತ. ಆಗ್ಲೂ ನಂದು ಹಠ ಇಲ್ಲ, ನಂಗೆ ಈಗಲೇ ಹೋಗ್ಬೇಕಂತ. ಮತ್ತೆ ಒಂದು 2 ವರ್ಷದಲ್ಲೇ ಸ್ಟಾರ್ಟ್ ಆಯಿತು. ಹಾಗೆ ಅದು 7-8 years ಅಲ್ಲಿ ನನಗೆ ಕ್ಲಾಸಿಕಲ್ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು. ಹಾಗೆ. ಓಕೆ, ನಿಮ್ಮ ಸಾಂಗ್ ಅನ್ನ ಸೋನು ನಿಗಮ್ ಅವರು ಕೂಡ ಮೆಚ್ಚಿಕೊಂಡಿದ್ದಾರೆ ಅಂತ. ಸೊ ಅದು ಒಂದು ಶೋ ಇತ್ತು. ಅದು ಹೇಗೆ ಇತ್ತಂದ್ರೆ, ನನಗೆ ಒಂದು ಲಿಂಕ್ ಬಂದಿತ್ತು ಹೀಗೆ ರ್ಯಾಂಡಮ್. ಸೊ ನಾನು ಲಿಂಕಿಗೆ ನಂದೊಂದು ಹಾಡು ಕಳಿಸಿದೆ, ಅದು FM ಇದೆ ಆ್ಯಕ್ಚುಲಿ. ಹಾಡು ಕಳಿಸಿದೆ, ಸೆಲೆಕ್ಟ್ ಆಯಿತು ಅಂತ ನನಗೆ ಕಾಲ್ ಬಂತಾಯ್ತಾ. ನಾನು ಯಾವುದಕ್ಕೆ ಹೇಳಿ, ಅದು ನೀವು ಲಿಂಕಿಗೆ ಕಳಿಸಿದ್ದಲ್ಲ, ನನಗೆ ನೆನಪೇ ಇಲ್ಲ. ಬಿಕಾಸ್ ನಾನು ಅದು ಯೂಶ್ವಲಿ ಈಗ ಅದು ನಂದು ಎದೆ ತುಂಬಿ ಹಾಡುವ ಲಾಸ್ಟ್ ಶೋ ಹೇಳಿದ್ವಲ್ಲ, ಅದಾದಮೇಲೆ ನಾನು ಆಡಿಷನ್ನೇ ಕೊಡಲಿಲ್ಲ. ಬಿಕಾಸ್ ಐ ವಾಸ್ ಓಕೆ, ಬೇಡ ಅಂತ. ಇದು ಫೋನಲ್ಲೇ ಆಯ್ತಲ್ಲ, ಸೊ ನಾನು ಕಳಿಸಿದ್ದೆ. ನೀವು ಕಳಿಸ್ಕೊಂಬಂದಿದ್ರಿ? ಅದು ನೋಡ್ಲಿಲ್ಲ, ಬಿಕಾಸ್ ನಂಗೆ ರ್ಯಾಂಡಮ್ ಫಾರ್ವರ್ಡ್ ಅದು ಬಂದಿದ್ದು. ದಟ್ ಸೋನು ನಿಗಮ್ ವಿಲ್ ಬಿ ಜಡ್ಜಿಂಗ್ ಯು, ಪ್ಲೀಸ್ ಸೆಂಡ್ ಯುವರ್ ವಾಯ್ಸ್ ಲಿಂಕ್ಸ್ ಅಂತ ಹಾಗಿತ್ತು. ಆ ಥರನೇ ಇತ್ತು ಅದು ಫಾರ್ವರ್ಡ್ ಅದು. ಸೊ ನಾನು ಅದು ಲಿಂಕ್ ಪ್ರೆಸ್ ಮಾಡಿ ನನ್ನ ವಾಯ್ಸ್ ಕಳಿಸಿದೆ. ಮತ್ತು RJ ಎರಲ್ ಅಂತ, ಅವರು ಆ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡಿದರು. ಸೊ ನಾವು ಹೇಳ್ತೀವಲ್ಲ, ಒಂದೊಂದು ಫೇಸಿಗೆ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ಯಾರೋ ಒಬ್ಬರು ನಮಗೆ ಸಪೋರ್ಟ್ ಮಾಡ್ತಾರೆ, ನಮ್ಮನ್ನು ಮೇಲೆ ತರ್ತಾರೆ ಅಂತ. ಸೊ ಆ ಥರ RJ ಎರಲ್ ಅವರು ನನಗೆ ಸಪೋರ್ಟ್ ಮಾಡಿದರು.
ಸೊ ಅವ್ರು ಏನು ಮಾಡಿದರು ಅಂದರೆ ನನ್ನ ವಾಯ್ಸ್ ಕ್ಲಿಪ್ ನಾನು ಹೀಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ಅವರ ಜೊತೆಗೂ. ಸೊ ಅವರು ಆ ವಾಯ್ಸ್ ಕ್ಲಿಪ್ನ ಅವರು ಹಾಕಿದರು, ಬಿಕಾಸ್ ನಾನೊಂದು ರ್ಯಾಂಡಮ್ ಏನೋ ಕಳಿಸಿದೆ. ಸೊ ಅವ್ರ ವಾಯ್ಸ್ ಕ್ಲಿಪ್ನ ಎಡಿಟ್ ಮಾಡಿ ಅವ್ರು ಕಳಿಸಿದ್ರು. ಆ್ಯಂಡ್ ಅದರಲ್ಲಿ ನನಗೆ ಸೆಲೆಕ್ಟ್ ಆಯಿತು, ಮಂಗಳೂರಿಂದ ಸೆಲೆಕ್ಟ್ ಆಯಿತು. ಐ ವಾಸ್ ಲೈಕ್ ಮಂಗಳೂರಲ್ವಾ ಅಂತ, ಬಿಕಾಸ್ ಯಾರೊಬ್ರು ಕಾರಲ್ಲಿ ಹೋಗಬೇಕಾದ್ರೆ ನಿನ್ನ ವಾಯ್ಸ್ ಕೇಳಿದಾಗ ಆಯಿತು FM ಅಲ್ಲಿ. ನಾನು FM ಅಲ್ಲ, ನಾನೆಂತ ಮಾಡಿದೆ ಅಂತ ನಾನು ಮತ್ತು ಇಲ್ಲ ಏನು ಸೆಲೆಕ್ಟ್ ಆಗಿದೆಯಂತೆ ಫ್ರಮ್ ಮ್ಯಾಂಗ್ಳೂರ್, ಯುಲ್ ಬಿ ಗೋಯಿಂಗ್ ಟು ಬಾಂಬೆ ಅಂತ. ಹೌದಾ, ನಂಗೆ ಗೊತ್ತಿಲ್ಲ ಅಂತ. ಮತ್ತು ನಂಗೆ ಕಾಲ್ ಬಂದು ಓಕೆ, ನಾನಾಗ ಆರ್ಟಿಕಲ್ ಶಿಪ್ ಮಾಡ್ತಿದ್ದೆ CA ನರೇಂದ್ರ ಪೈ ಅಂತ, ಅವರ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ನನಗೆ ರಜೆ ಎಲ್ಲ ತೊಗೊಳ್ಳಿಕ್ಕೆ ಕಿರಿಕಿರಿ ಆಗ್ತದೆ ಅಂತ ಮತ್ತು ಕಾಲ್ ಬಂತು ಮುಂಬೈಯಿಂದ. ಹಲೋ, ವಿ ಆರ್ ಟಾಕಿಂಗ್ ಫ್ರಮ್ FM, ಕ್ಯಾನ್ ಯು ಆರ್ ನಾಟ್ ಸೆಲೆಕ್ಟೆಡ್ ಅಂತ. ಇಟ್ಸ್ ಲೈಕ್ ಓಕೆ ಫೈನ್. ಅದಕ್ಕೆ ಐ ಯು ನಾಟ್ ಫೀಲಿಂಗ್ ಬ್ಯಾಡ್? ಐ ಆಮ್ ಲೈಕ್ ನೋ, ನನಗೆ ಆಫೀಸಿಗೆ ರಜೆ ಆಗ್ತದಲ್ಲ ಅಂತ, ಅದು ಕಿರಿಕಿರಿ ಅಂತ ನಾನು ಓಕೆ ತೊಂದರೆ ಇಲ್ಲ ಅಂತ. ಇಟ್ಸ್ ಲೈಕ್ ಇಲ್ಲ, ನೋ ಯು ನಾಟ್ ಫೀಲಿಂಗ್ ಬ್ಯಾಡ್. ಲೈಕ್ ನೋ, ಬಟ್ ಯು ಸೆಲೆಕ್ಟೆಡ್ ಅಂತ. ಯು ನಾಟ್ ಫೀಲಿಂಗ್ ಹ್ಯಾಪಿ? ಐಮ್ ಲೈಕ್ ನಾನು ಅನ್ಸೋದು ಈಗ ಎಂತ ಮಾಡೋದು, ಹೋಗ್ಬೇಕಾ ಬೇಡವಾ ಹಾಗೆಲ್ಲ. ಮತ್ತು ಅಮ್ಮನ ಹತ್ರ ಕೇಳಿದೆ, ಅಮ್ಮ ಹೇಳಿದ್ರು ನೀನು ಹೋಗೋದಿದ್ರೆ ನಿನ್ನ ಚಾನ್ಸ್ ಬೇರೆ ಯಾರಿಗಾದರೂ ಸಿಗ್ತದೆ, ಸೊ ಟೇಕ್ ಅ ಚಾನ್ಸ್, ಬೇಕಿದ್ರೆ ಸರ್ ಹತ್ರ ಎಲ್ಲ ನಾವು ಮಾತಾಡ್ತೇವೆ ಎಂತ ಅಂತ ನೋಡು ಅಂತ. ಸೊ ಅವ್ರು ಸಹ ತುಂಬ ಸಪೋರ್ಟ್ ಮಾಡಿದರು ನನ್ನ ಸರ್. ಅವ್ರು ಹೇಳಿದ್ರು ಹೋಗು, ಒಳ್ಳೆ ಆಪರ್ಚುನಿಟಿ ಅಲ್ವಾ ಅಂತ, ತೊಂದರೆ ಇಲ್ಲ, 1 ವೀಕ್ ರಜೆ ಆಗುತ್ತೆ, ಬಟ್ ಇಟ್ಸ್ ಫೈನ್, ಮತ್ತೆ ಬಂದು ಮ್ಯಾನೇಜ್ ಮಾಡು. ಇಟ್ಸ್ ಲೈಕ್ ಓಕೆ ಸರಿ ಅಂತ ಹೋದೆ. ಹೋಗಿ ಅಲ್ಲಿ ಇದೇ ಥರ ಒಂದು ಸ್ಟುಡಿಯೋ ಅಲ್ಲಿ ಸೋನು ನಿಗಮ್ ಅಲ್ಲಿ ಕೂತಿದ್ರು, ನಾವಿಲ್ಲಿದ್ವಿ ಹಾಡೋಕ್ಕೆ. ಇದು ರಿಹರ್ಸಲ್ ಎಲ್ಲ ಫಸ್ಟ್ ರೌಂಡ್ ವಾಸ್ ಕನ್ನಡ, ನಿಮ್ಮದು ರೀಜನಲ್ ಲ್ಯಾಂಗ್ವೇಜ್. ಸೊ ಅಲ್ಲಿ ತುಂಬ ಜನ ಪರಿಚಯ ಆದರು, ಒಡಿಸ್ಸಾಯಿಂದ ಬಂದಿದ್ದರು. ಇಟ್ ವಾಸ್ ನ್ಯಾಷನಲ್ ಲೆವೆಲ್. ಒಡಿಸ್ಸಾಯಿಂದ ಬಂದಿದ್ದರು, ಮುಂಬೈಯಿಂದ ಇರಲಿಲ್ಲ ಯಾರು, ಮುಂಬೈಯಿಂದ ಸೆಲೆಕ್ಟ್ ಆಗಿರಲಿಲ್ಲ, ಬಟ್ ಬೇರೆ ಬೇರೆ ರೀಜನ್ಸಿಂದ ಎಲ್ಲ ಇದ್ದರು. ಎಲ್ಲ ನಾವು ಮುಂಬೈ ಸ್ಟ್ರೀಟ್ಸಲ್ಲಿ ಹೋಗಿ ಹಾಡ್ತಿದ್ದೆವು, ಕ್ರೇಜಿ ಸ್ಟಫ್ ಎಲ್ಲ ಮಾಡ್ತಿದ್ವಿ, ಜಾಮ್ ಮಾಡ್ತಿದ್ವಿ ಅಲ್ಲೆಲ್ಲ. ಅವರ ರೀಜನಲ್ ಲ್ಯಾಂಗ್ವೇಜ್ನ ಸಾಂಗ್ಸ್ ಅವ್ರು ಹಾಡ್ತಿದ್ರು, ನಾನು ಕನ್ನಡ ಸಾಂಗ್ಸ್ ಹಾಡ್ತಿದ್ದೆ. ಹಾಗೆಲ್ಲ ಮಾಡಿ 2 ರೌಂಡ್ಸಿಗೆ ಸೆಲೆಕ್ಟ್ ಆಗಿದ್ದೆ. ಮತ್ತು 3rd ರೌಂಡಿಗೆ ಹಿಂದಿ ಸಾಂಗ್ ಇತ್ತು, ಸೆಕೆಂಡ್ ರೌಂಡಿಗೆ ಹಿಂದಿ ಸಾಂಗ್ ಇತ್ತು. ಆಗ ಡಿಕ್ಷನ್ ಸ್ವಲ್ಪ ನಿಮ್ಮದು ಅಂದರೆ ನಿಮ್ಮ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಗೊತ್ತಾಗ್ತದೆ ಸೌತ್ ಇಂಡಿಯನ್ ಹಿಂದಿ ಅಂತ. ಸೊ ಅದೊಂದು ಅವರು ಹೇಳಿದರು ದ್ಯಾಟ್ ಡಿಕ್ಷನ್ ಸ್ವಲ್ಪ ಅಂತ. ಲೈಕ್ ಓಕೆ ಸರಿ ತೊಂದರೆ ಇಲ್ಲ, ಇಷ್ಟು ತನಕ ಬಂದಲ್ಲ, ಸೊ ಅದು ನನಗೆ ಖುಷಿ ಆಯಿತು. ಆ್ಯಂಡ್ ಅವರ ಎದುರಲ್ಲಿ ಸಹ ಹಾಡಿದ್ದೆ, ಬಟ್ ನಾನು ತೆರೆದಿದ್ದೆ ಮನೆ ಸಾಂಗ್ ಹಾಡಿದ್ದೆ. ಸೊ ಅವ್ರು ಹೇಳಿದ್ದು ಫಸ್ಟ್ ಆಲಾಪ್ ಮೆಹಿ ಆಪ್ನೆ ಚೋಕಾ ಮಾಡ್ದಿಯಾ ಅಂತ. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಓಕೆ ಅವರಿಂದ ಆಗ ನನಗೆ ಆಯಿತು ಓಕೆ ಹಾಂ, ಲೈಕ್ ನಾನು ಮೇ ಬಿ ಪ್ರೊಫೆಷ್ನಲಿ ಸಿಂಗಿಂಗನ್ನು ತೊಗೊಳ್ಬೋದಿತ್ತೇನೋ ಅಂತ, ಬಿಕಾಸ್ ಈಗ ಇಟ್ಸ್ ಗೋಯಿಂಗ್ ಆ್ಯಸ್ ಅ ಪ್ಯಾಷನ್ ಆಯಿತಾ, ಬಿಕಾಸ್ ಪ್ರೊಫೆಷ್ನಲಿ ಐ ಆಮ್ ಅ ಚಾರ್ಟೆಡ್ ಅಕೌಂಟೆಂಟ್. ಸೊ ಹಾಗೆ ಅದಾದಮೇಲೆ 15 ಡೇಸ್ ಇದ್ದೆವು, ಬಿಕಾಸ್ ಒಂದು ಪ್ರೆಸ್ ಮೀಟ್ಸ ಇತ್ತು ಅವರ ಜೊತೆಗೆ. ಸೊ 15 ಡೇಸ್ ವೇರ್ ಇನ್ ಮುಂಬೈ. ಅದಾಗಿ ಬಂದೆ. ಸೊ ನಾನು ಅಂದ್ಕೊಂಡೆ ಒಂದು ಲಿಂಕಿಂದ ಆದ ಒಂದು ಇದು, ಅದನ್ನ ಒಂದು ವೇಳೆ ರಿಜೆಕ್ಟ್ ಮಾಡಿದ್ರೆ ತುಂಬಾನೇ ಬೇಜಾರಲ್ಲಿ ಇರ್ತಿದ್ದೆ. ಬಿಕಾಸ್ ನಾನು ನನ್ನ ಸ್ಟೇಟಸಲ್ಲಿ ಹಾಕಿದ್ದೆ ದಟ್ ಐ ಆಮ್ ವೆರಿ ಎಕ್ಸೈಟೆಡ್ ದಟ್ ಐ ಆಮ್ ಗೋಯಿಂಗ್ ಟು ಮೀಟ್ ಸೋನು ನಿಗಮ್ ಅಂತ. ಆಗ ಅಷ್ಟು ಜನ ಯು ಗೋಯಿಂಗ್ ಟು ಮೀಟ್ ಸೋನು ನಿಗಮ್ ಸೀರಿಯಸ್ಲಿ ಹಾಗೆ ಅಂತ. ಲೈಕ್ ಹೌದು, ಹೀಗೆ ಶೋ ಇದ್ದೆ, ಹಾಗೆ ಹೋಗ್ತಿದ್ದೇನೆ ಅಂತ. ಸೊ ಅದೊಂದು ಬೇರೆ ಥರ ಎಕ್ಸ್ಪೀರಿಯನ್ಸ್. ಮತ್ತು ಕೆಲವು ನಮ್ಮ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಸ್ವಲ್ಪ ಮ್ಯಾಂಗ್ಳೂರಿದ್ದು ವಾಟ್ಸಪ್ ಗ್ರೂಪಲ್ಲೆಲ್ಲ ಬಂತು ದಟ್ ಮಂಗಳೂರಿದ್ದು ಹುಡುಗಿ ಹೀಗೆ ಅಂದರೆ ನಮ್ಮದು ಫೋಟೋ ಹಾಕಿ ಎಲ್ಲ ಲೈಕ್ ಇಷ್ಟೆಲ್ಲ ಆಗ್ತದೆ. ಖುಷಿಯೇ ಬೇರೆ, ಲೈಕ್ ಖುಷಿಯೇ ಬೇರೆ. ನನಗೆ ಬೇರೆ ರ್ಯಾಂಡಮ್ ಫ್ರೆಂಡ್ಸ್ ಎಲ್ಲ ವಾಟ್ಸಪ್ ಗ್ರೂಪ್ ಇದ್ದು ಸ್ಕ್ರೀನ್ ಶಾಟ್ ಎಲ್ಲ ಕಳಿಸಿದ್ರು ದಟ್ ನೋಡು ನಮ್ಮ ಗ್ರೂಪಲ್ಲಿ ನಿನ್ನ ಬಗ್ಗೆ ಮಾತಾಡ್ತಿದ್ದಾರೆ. ಲೈಕ್ ಏನೋ ಒಂದು ಮಾಡಿದ್ದೀನಿ ಅಂತ ಫೀಲ್ ಆಯಿತು. ಅದಾದಮೇಲೆ ನನಗೆ ಗಿರ್ಗಿಟ್ ಮೂವಿಯಿಂದ ಕಾಲ್ ಬಂತು, RJ ಜೋಯಲ್ ಅವ್ರದ್ದು. ಸೊ ಅವ್ರು ಹೇಳಿದರು ದಟ್ ನಾವು ನಿಮ್ಮದು FM ಇಂದ ಅಲ್ಲಿ ಕೇಳಿ, ಅಂದರೆ FM ಇಂದ ನಿಮ್ಮ ಸಾಂಗ್ ಕೇಳಿ ನಾವು ನಿಮಗೆ ಕಾಲ್ ಮಾಡ್ತಿದ್ದೇವೆ. ಸೊ ನನಗೆ ತುಂಬ ಖುಷಿ ಆಯಿತು ಅಲ್ಲಿದ್ದು ನಿಮ್ಮದು ಕೇಳಿ. ಸೊ ಕ್ಯಾನ್ ಯು ಸಿಂಗ್ ಫಾರ್ ಗಿರ್ಗಿಟ್ ಅಂತ. ಲೈಕ್ ಓಕೆ ಸರಿ ಅಂತ. ಗಿರ್ಗಿಟಲ್ಲಿ ನೀವು ಸಾಂಗ್ ಹಾಡಿ? ಹಾಂ.
ಸೊ ಗಿರ್ಗಿಟಲ್ಲಿ ಗುರುಕಿರಣ್ ಮತ್ತು ಗುರುಕಿರಣ್ ಸರ್ ಮತ್ತು ನಾನು ಒಂದು ಸಾಂಗ್ ಹಾಡಿದ್ದೆವು. ಸೊ ರೂಪೇಶ್ ಅವರು ಮತ್ತು ನಾವೆಲ್ಲ ಹೋಗಿ ರೆಕಾರ್ಡ್ ಮಾಡಿ, ಆಗ ಲೈಕ್ ರ್ಯಾಂಡಮ್ ರೆಕಾರ್ಡಿಂಗ್ ಆಫೀಸ್ ಆಗಿ ನಾನು ಹೋಗಿ ರೆಕಾರ್ಡ್ ಮಾಡಿ ಹಾಫ್ ಆನ್ ಅವರಲ್ಲಿ ಬಂದೆ. ಬಟ್ ಅದು ಸಾಂಗ್ ರಿಲೀಸ್ ಆದಮೇಲೆ ಅದು ಹಿಟ್ ಆಯ್ತಾಯಿತ್ತು. ಲೈಕ್ ಲೈಕ್ ಹೇಗೆ ಎಂತ ಅಂತ ಯಾರಿಗೆ ಗೊತ್ತು. ಲೈಕ್ ರೆಕಾರ್ಡ್ ಮಾಡಬೇಕಾದ್ರೆ ನಾವು ಅನ್ಕೊಳ್ಳೋದಿಲ್ಲ ದಟ್ ಇಲ್ ಅಂತ. ಜನಗಳು ಮೆಚ್ಚಿಕೊಂಡ ಬಳಿಕ ಅದು ಹಿಟ್ ಆಗ. ಕರೆಕ್ಟ್. ಸೊ ಖುಷಿ ಆಯಿತು. ಹಾಗೆ ಆ ಸಾಂಗನ್ನು ನಮಗೋಸ್ಕರ ಹಾಡ್ಬೋದಾ? ಗಿರ್ಗಿಟ್ ಅದು ಕೂಡ ಮಂಗಳೂರಿದು. ಊರೇ ಮುರುಕಡು ಕರ್ಫ್ಯೂ ಪಾಡಡು ಯಾನ ರೀಸನ್ ಕೊರೇ. ಓಕೆ, ಮೇ ಬಿ ನಾನು ಪ್ಯಾರಾದಿಂದ ಹಾಡ್ತೇನೆ ಬಿಕಾಸ್ ಅದೇ ಫೇಮಸ್ ಆಗಿದೆ. ಬರಿ ಬರಿಟೆ ಉಂತು ದೊಂಜಿ ಸೆಲ್ಫಿ ದೆಪ್ಪುಗ ಫ್ಯಾಮಿಲಿನ ಹೈಡ್ ಮಂತು ಸ್ಟೋರಿ ಪಾಡುಗ ಗಳಿಗೆಗರ ವಾಟ್ಸಾಪ್ ಮೆಸೇಜ್ ಮನ್ಪುಗ ಒಂತೆ ಟೈಮ್ ಬುಡ್ದು ನಮ್ಮನೆ ಸಾರಿ ಕೇನುಗ. ಇದು ಫುಲ್ ವೈರಲ್ ಆಗಿತ್ತು. ರೀಲ್ಸ್, ಯೂಟ್ಯೂಬ್ ಇರ್ಬೋದು, ಸ್ಟೇಟಸ್ ಎಲ್ಲ ಕಡೆ ಕೂಡ ಅದು ನಿಮ್ಮದೇ ವಾಯ್ಸ್. ಹೌದು, ಖಂಡಿತವಾಗ್ಲೂ ನಂಗೆ ಗೊತ್ತಿರಲಿಲ್ಲ. ಅದೇ ಆಗೋದು ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಪ್ಲೇ ಬ್ಯಾಕ್ ಮಾಡುವಾಗ ಒಂದು 10 ಸಾಂಗ್ಸ್ ಹಾಡಿ ಫೇಮಸ್ ಆಗುದು. ಈಗ ಅರಿಜಿತ್ ಸಿಂಗ್ ಆಗಿರ್ಬೋದು, 10 ಸಾಂಗ್ಸ್ ಹಾಡಿದ್ಮೇಲೆ ನೆನಪಾಗ್ತದೆ. ಲೈಕ್ ಅರಿಜಿತ್ ಆಕ್ಚುಲಿ ತುಮ್ ಹಿ ಹೋಗಿಂತ ಮುಂಚೆ ಕೂಡ ತುಂಬಾ ಹಾಡು ಹಾಡಿದ್ದಾರೆ, ಬಟ್ ಯಾರಿಗೂ ಗೊತ್ತಿಲ್ಲ. ಸೊ ಆ ಥರ. ಸೊ ಪ್ಲೇ ಬ್ಯಾಕಿಗೆ ಯೂಶಲಿ ಯಾರು ರೆಕಗ್ನೈಸ್ ಮಾಡೋದು, ಬಿಕಾಸ್ ಯಾರು ಹಾಡಿದ್ದಂತ ಹೋಗಿ ನೋಡುದಿಲ್ಲ ನಾವು. ವಾಯ್ಸ್ ಅಲ್ಲಿ ಮಾತ್ರ ಗೊತ್ತಿಲ್ಲ, ವಾಯ್ಸ್ ಅನ್ನ ಇಷ್ಟಪಟ್ಟಿರ್ತೀವಿ, ಆ ವಾಯ್ಸ್ ಯಾರ್ದಂತ ಗೊತ್ತಿರೋದಿಲ್ಲ. ಸೊ ಹಾಗೆ. ಓಕೆ, ನೀವು ಆಗ ಹೇಳಿದ್ರಿ ಅದು ಹಿಂದಿಯಲ್ಲಿ ಒಂದು ಹಾಡನ್ನ ಹಾಡಿದ್ರಿ ಅಂತ, ಅಲ್ಲಿ ಹೋಗಿ ಅದೊಂದು ಹಾಡ್ಬೋದಾ ಅಂತ? ಓಕೆ. ಬೋಲೆ ರೇ ಪಪಿ ಹರ बोले रे पपी हरा नीत गन बरसे नीत मन प्यासा नीत मन प्यासा नीत मन तरसे बोले रे पपी हरा बोले रे पपी हरा बोल रे पपी हरा. ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಒಂದಾದ್ಮೇಲೆ ಒಂದು ಸಾಂಗ್ ಅನ್ನ ಹಾಡಿಸಿದ್ದು ವೀಕ್ಷಕರು ಕೂಡ ಆಗ್ಬೋದು, ಆ ಒಂದೇ ಸಾಂಗ್ ಅಲ್ಲಿ ನಿಲ್ಲಿಸಿದ್ರಲ್ಲ ಅಂತ ಪದೇ ಪದೇ ಇದ್ರೆ ಅವ್ರಿಗೆ ಕೂಡ ಒಂದು ಕಿವಿಗೆ ಇಂಪಾದ ಧ್ವನಿ ಕೇಳತ್ತೆ. ಎಸ್, ಈಗ ಒಂದು ನಿಮ್ಮ ಹತ್ರ ಕೆಲವು ಕೇಳ್ತಾನೆ. ಈಗ ಫಾರ್ ಎಕ್ಸಾಂಪಲ್, ಈಗ ಅಜ್ಜಿ ಮನೆ ಅಂತ ನಿಮ್ಗೆ ಏನ್ ನೆನಪಾಗತ್ತೆ ಅಂತ? ಅಜ್ಜಿ ಮನೆ ಆದ್ರೆ ನಂಗೆ ಜಾಕ್ ಫ್ರೂಟ್ ಇದು ಒಂದು ಚಿಪ್ಸ್ ಮಾಡ್ತಾರೆ ನೆನ್ಪುಂಟ. ಹೌದೌದು, ಅದು ಮಂಗಳೂರಲ್ಲಿ ಮಾಡ್ತಾರೆ. ಅದೇ. ಸೊ ಅವರ ಮನೆ ಸಹ ಉಳ್ಳಾಲದಲ್ಲಿರೋದು. ಸೊ ಅದು ನಾವು ಅಲ್ಲಿ ಇದ್ರ ಹತ್ರ ಒಂದು ಒಲೆ ಮಾಡಿ ಅಲ್ಲಿ ಅವರು ಕಟ್ ಮಾಡಿ ಅದು ಇದು ಮಾಡ್ತಿದ್ರು ಆಯಿಲ್ ಅಲ್ಲಿ. ಅದು ಬಿಸಿ ಬಿಸಿ ನಾವು ಮಳೆಗಾಲಕ್ಕೆ ತಿಂತಿದ್ದು. ಸೊ ಅದು ನೆನಪಾಗುತ್ತೆ. ಓಕೆ, ಈಗ ಸಮುದ್ರ ಅಂದ್ರೆ ಪೀಸ್. ಎಸ್, ಈಗ ಸರಿಗಮಪ ನನ್ನ ಎಲಿಮಿನೇಷನ್ ನೆನಪಾಗುತ್ತೆ. ಆ್ಯಕ್ಚುಲಿ ನಾನು ಎಲಿಮಿನೇಟ್ ಆಗಿದ್ದೆ. ಸೊ ಎಲಿಮಿನೇಟ್ ಆಗಿ ವೈಲ್ಡ್ ಕಾರ್ಡಲ್ಲಿ ನಾನು ಆ್ಯಂಡ್ ಆವಾಗ ರಿಯಾಲಿಟಿ ಶೋಸ್ ಅಲ್ವಾ, ಹ್ಯಾಡ್ ಅ ರಿಯಾಲಿಟಿ. ಎಷ್ಟು ತನಕ ಅಂದರೆ ನಮ್ಮ ಟೀಮ್ ಮೇಟ್ಸಿಗೆ ಗೊತ್ತಿರಲಿಲ್ಲ ಯಾರು ಸೆಲೆಕ್ಟ್ ಆಗ್ತಾರೆ, ಬಿಕಾಸ್ ಅವರಿಗೆ ನ್ಯಾಚುರಲ್ ರಿಯಾಕ್ಷನ್ ಬೇಕಿತ್ತು. ಅಂದರೆ ಇವಳು ಬಂದ್ಲಾ ಅಂತ. ಸೊ ನಮಗೆ ಎಂತ ಹೇಳಿದರೆ ಬೈನಾಡು ಸ್ಟುಡಿಯೋಯಿಂದ ಹಿಂದೆಯಿಂದ ಅಂದರೆ ಒಂದು ಕೋಟೆ ಇದು ಮಾಡಿದಾಗೆ ನಾವು ಹಿಂದೆಯಿಂದ ಬಂದು ಶೋ ಆಗ್ತಿತ್ತು ಅವ್ರದ್ದು. ಆಯ್ತಾ, ಶೋ ಆಗಿ ನಮಗೆ ಲಾಸ್ಟಿಗೆ ವಿ ಹ್ಯಾವ್ ಅ ವೈಲ್ಡ್ ಕಾರ್ಡ್ ಎಂಟ್ರಿ. ಪ್ರಾಕ್ಟೀಸ್ ಇಲ್ಲ, ಎಂತ ಸಹ ಇಲ್ಲ, ಯಾರ ಒಟ್ಟಿಗೆ ಸಹ ಮಾತಿಲ್ಲ, ಎಂತಿಲ್ಲ, ಸೀಕ್ರೆಟ್ ಫುಲ್. ಸೊ ನಮಗೆ ಅದ್ರ ಹಿಂದೆ ಇಂದ ಒಂದು ಚಿಕ್ಕ ಜಾಗ ಇತ್ತು, ಅಲ್ಲಿಂದ ತಲೆಗೆಲ್ಲ ಇದು ಹಾಕಿ ಕರ್ಕೊಂಡು ಬಂದಿದ್ದಾಯ್ತಾ. ಕರ್ಕೊಂಡು ಬಂದು ಸೊ ಶಿ ಈಸ್ ಸಿಲೆಕ್ಟೆಡ್ ಅಂತ. ಆವಾಗ ಎಲ್ಲರ ರಿಯಾಕ್ಷನ್ಸ್ ಆಯ್ತು, ಅವ್ನಿಗೆ ಸೆಲೆಕ್ಟ್ ಆದ ಹಾಗೆ. ಸೊ ಇಟ್ಸ್ ಆಲ್ ಅಬೌಟ್ ರಿಯಾಲಿಟಿ ಶೋ ಅಂದರೆ ನಿಮ್ಮ ರಿಯಲ್ ಫೇಸ್ ತೋರಿಸೋದಲ್ವಾ. ಈಗ ಇಟ್ ಮೈಟ್ ಬಿ ಸ್ಕ್ರಿಪ್ಟೆಡ್, ಬಟ್ ಆವಾಗಲೇ ಹಾಗಿತ್ತು. ಸೊ ಅದು ನನಗೆ ತುಂಬ ನೆನಪಿದೆ, ಬಿಕಾಸ್ ಪ್ರಾಕ್ಟೀಸ್ ಇಲ್ಲ, ಸರ್ಪ್ರೈಸ್ ಕೊಡೋಕೆ ಹೋಗಿ ನಂಗೆ ಪ್ರಾಕ್ಟೀಸ್ ಇಲ್ಲ. ಆಯ್ತಾ, ಸೊ ಮತ್ತೆ ಅಲ್ಲಿ ಬಂದು ಎಲ್ಲ ಸ್ಟಾಪ್ ಮಾಡಿ ರಿಹರ್ಸಲ್ ಮ್ಯೂಸಿಷಿಯನ್ಸ್ ಜೊತೆ ಒಂದು 5-10 ಮಿನಿಟ್ಸ್ ಅವ್ರಿಗೆ ಯಾವ ಸಾಂಗ್ ಅಂತ ಸಹ ಗೊತ್ತಿಲ್ಲ, ಅದೆಲ್ಲ ಡಿಸ್ಕಸ್ ಮಾಡಿ
ಓಕೆ, ನಿಮ್ಮ ಹೆಸರು ಹೇಳಿದ ಬಳಿಕ ಇದೆಲ್ಲ ಹಾ. ಒಮ್ಮೆ ಕಟ್ ಮಾಡಿ ಕಟ್ ಮಾಡಿ ಇದೆಲ್ಲ ರೆಕಾರ್ಡ್ ಆಗಿ ಅಂದರೆ ಪ್ರಾಕ್ಟೀಸ್ ಮಾಡಿ ಮತ್ತೆ ಬಂದು ಹಾಡಿದ್ದು. ಸೊ ಅದು ನನಗೆ ಸರಿಗಮಪ ಆದರೆ ಅದೇ ನೆನಪಾಗೋದು. ಓಕೆ, ನಿಮ್ಗೆ ಅನಿಸ್ಲಿಲ್ವಾ ಫಸ್ಟಿಗೆ ಹೇಳಿದ್ರೆ ನಾನು ಪ್ರಿಪೇರ್ ಆಗೊಂಡಾದ್ರೂ ಬರ್ತಿದ್ದ ಅಂತ? ನಂಗೆ ಸಾಂಗ್ ಗೊತ್ತಿತ್ತು, ನಮ್ಗೆ ಮಾತ್ರ ಗೊತ್ತಿದೆ, ಅವ್ರಿಗೆ ಗೊತ್ತಿರ ಅಲ್ಲಿ ಯಾರಿಗೂ ನಾನ್ ಸೆಲೆಕ್ಟ್ ಆಗುದು ಅವ್ರು ಏನಂತ ಗೊತ್ತೇ ಇಲ್ಲ. ಓಕೆ ಹಾಗೆ. ಓಕೆ, ಈಗ ಫಿಶ್ ಅಂದ್ರೆ ಅಂಜಲ್. ಓಕೆ, ಫೇವ್ರೇಟಾ? ಹಾ. ಅದ್ರ ಬಿಟ್ರೆ ಬೇರೆ ಬೇರೆ ಪ್ರಾನ್ಸ್. ಓಕೆ ಓಕೆ. ಈಗ ನಿಮ್ಗೆ ಬ್ಯಾಂಗ್ಳೂರ್ ಅಂದ್ರೆ ಏನು ನೆನಪಾಗುತ್ತೆ? ಬ್ಯಾಂಗ್ಳೂರ್ ಅಂದರೆ ನನಗೆ ಸ್ಟುಡಿಯೋಸ್ ನೆನಪಾಗೋದು. ಬಿಕಾಸ್ ನಾವು ಒಂದು ಸ್ಟುಡಿಯೋದಿಂದ ಇನ್ನೊಂದು ಸ್ಟುಡಿಯೋಗೆ ಹೋಗ್ತಿದ್ದೆ. ಸೊ ಬ್ಯಾಂಗ್ಳೂರ್ ಅಂದರೆ ಅದೇ ನೆನಪಾಗ್ತದೆ, ಸ್ಟುಡಿಯೋಸ್. ಓಕೆ ಓಕೆ. ಮಂಗಳೂರು ಬೆಸ್ಟಾ ಬ್ಯಾಂಗ್ಳೂರ್ ಬೆಸ್ಟಾ? ಬಿಕಾಸ್ ನಮಗೆ ಬ್ಯಾಂಗ್ಳೂರ್ ಅವರಿಗೆ ಬ್ಯಾಂಗ್ಳೂರ್ ಬೆಸ್ಟ್ ಆಗುತ್ತೆ. ಬಟ್ ಐ ಫೀಲ್ ಇಲ್ಲಿ ನಾನು ಆ್ಯಕ್ಚುಲಿ ಜಾಬಿಗೆ ಕೂಡ ಕೆಲವರು ಹೇಳ್ತಾರೆ ನೀ ಯಾಕೆ ಇನ್ನೂ ಇಲ್ಲೇ ಇದ್ದೀವಿ, ನಿಂಗೆ ಬ್ಯಾಂಗ್ಳೂರಿಗೆ ಹೋಗ್ಬೋದಿತ್ತಲ್ಲ ಅಂತ. ಬಟ್ ಐ ಫೈಂಡ್ ಬ್ಯಾಂಗ್ಳೂರ್ ತುಂಬ ಪೀಸ್ಫುಲ್. ಎಂತ ಆದರೂ ಬೀಚ್ ಹತ್ರ ಹೋಗಿ ಕೂತ್ರೆ ಆಯ್ತಲ್ವಾ. ಅಲ್ಲಿ ಸ್ವಲ್ಪ ನೇಚರ್ ಎಲ್ಲ ಕಮ್ಮಿ, ತುಂಬ ಟ್ರಾಫಿಕ್ ಅಂತ. ಬಟ್ ಇಲ್ಲಿ ನಮಗೆ ಮ್ಯಾಂಗ್ಳೂರೇ ಬೆಸ್ಟ್. ಓಕೆ. ತುಳು ಭಾಷೆ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ಕೊಂಕಣೀಸ್ ಆಗಿರೋದ್ರಿಂದ ತುಳು ಸ್ವಲ್ಪ ಕಮ್ಮಿ ಮಾತಾಡೋದು ನಮ್ಮ ಸರ್ಕಲಲ್ಲಿ. ಬಟ್ ನನಗೆ ಫ್ರೆಂಡ್ಸ್ ಎಲ್ಲ ತುಳುವೇ ಇದ್ರು, ಶೆಟ್ಟೀಸ್, ಪೂಜಾರೀಸ್ ಎಲ್ಲ. ಸೊ ಹಾಗೆ ನಾನು ಕಲಿತೆ. ಬಟ್ ಸ್ಟಿಲ್ ನನಗೆ ಹೇಳ್ತಿದ್ರು ನೀನು ಕೊಲೆ ಮಾಡಬೇಡ ತುಳುದು ಅಂತ. ಸೊ ನನಗೆ ಪ್ರೊನೌನ್ಸಿಯೇಷನ್ ಅಲ್ಲಿ ಗೊತ್ತಾಗ್ತದೆ ಕೊಂಕಣಿ ಅವರು ತುಳು ಮಾತಾಡೋದು ಅಂತ. ಬಟ್ ಸ್ಟಿಲ್ ಪಾತರ್ವೆ ಫಸ್ಟಿಗೆ ಗೊತ್ತಾಡು ಎಂಚೋಲರಕ್ಕೆ ಏನಾಗನೆ ಪಂಡದ ಸೊ ಪಾತರ್ವೆ. ಬಟ್ ಚೂರ ಇನ್ಸೆಕ್ಯೂರಿಟಿ ಉಂಡು, ದಟ್ ಸರಿ ಉಂಡ ಎಕ್ಸಾಮ್. ಓಕೆ ಓಕೆ. ಎಸ್, ಕೊನೆಯದಾಗಿ ಏನು ಹೇಳ್ತೀರಿ? ಕೊನೆಯದಾಗಿ ನನ್ನ ಪೇರೆಂಟ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಅವರ ಮಾಡಿದ ಸಪೋರ್ಟಿಂದ ನಾನು ಏನಿದೆನಾ ಅದಿದ್ದೇನೆ. ಪ್ಲಸ್ ನೋಡೋಣ ಫ್ಯೂಚರಲ್ಲಿ ಮ್ಯೂಸಿಕಲ್ಲಿ ಎಷ್ಟೆಲ್ಲ ಅಚೀವ್ ಮಾಡ್ಲಿಕ್ಕೆ ಆಗ್ತದೆ ಅಂತ. ಪ್ರೊಫೆಷನ್ ಆಗಿ ತಗೊಳ್ತೀರಾ ಮ್ಯೂಸಿಕ್? ಹಾ, ಅದು ಗೊತ್ತಿಲ್ಲ. ಬಿಕಾಸ್ ನಾನು ಯಾವುದನ್ನು ಪ್ಲಾನ್ ಮಾಡಿದ್ದು ಇಲ್ಲ ಲೈಫಲ್ಲಿ. ಲೈಫ್ ಬಂದ ರೀತಿಯಲ್ಲಿ ಸ್ವೀಕರಿಸೋದು. ಹಾಗೆ ಇವನ್ ಮ್ಯೂಸಿಕ್ ಆದದ್ದು ಆಲ್ ಆಫ್ ಅ ಸಡನ್. ಸೊ ಎಫರ್ಟ್ಸ್ ಹಾಕ್ತೇನೆ, ಮನಸ್ಸಲ್ಲಿ ಖುಷಿ ಯಾವುದಕ್ಕೆ ಸಿಗ್ತದೆ ಅದನ್ನು ಮಾಡ್ತೇನೆ ಅಂತ. ಮ್ಯೂಸಿಕ್ ತುಂಬ ಖುಷಿ ಕೊಡುತ್ತೆ. ಬಿಕಾಸ್ ನನಗೆ ಅದು ಯಾವಾಗ ಗೊತ್ತಾಯ್ತು ಹೇಳಿದರೆ, ನಾನು CA ಟೈಮಲ್ಲಿ ಒಂದು 6 months ನಾನು ಅಮ್ಮನ ಹತ್ರ ಹೇಳಿದೆ ಇನ್ನು ಶೋಸ್ ಎಲ್ಲ ಅಂದರೆ ಆಗ ಅಮ್ಮ ಬುಕ್ ಮಾಡ್ತಿದ್ದು ಶೋಸ್ ಎಲ್ಲ ನಂದು. ಸೊ ಅಮ್ಮ ಇನ್ನು ಶೋಸ್ ಮಾಡೋದು ಬೇಡ, ನನಗೆ ಓದ್ಲಿಕ್ಕೆ ಉಂಟು. ಅಂದರೆ CA ಅಂದರೆ ನಿಮ್ಗೆ ಗೊತ್ತಿದೆ ಅಲ್ಲ, 12-15 hours ಎಲ್ಲ ಓದಬೇಕು. ಸೊ ಅಷ್ಟೆಲ್ಲ ಓದಲಿಕ್ಕಿದೆ ನನಗೆ, ಮ್ಯೂಸಿಕ್ ಶೋ ಬೇಡ ಇನ್ನು ಅಂತ ಕ್ಯಾನ್ಸಲ್ ಮಾಡಿ. ಲೈಕ್ ಆಯಿತು ಇನ್ನು ತೊಗೊಳ್ಳೋದಿಲ್ಲ ಅಂತ 2 months ತೊಗೊಳ್ಳಿಲ್ಲ. ಓದಲಿಕ್ಕೆ ಕೂತೆ, ಓದಲಿಕ್ಕೂ ಆಗೋದಿಲ್ಲ. ಸೊ ಆಗ ನನಗೆ ರಿಯಲೈಸ್ ಆಯಿತು ದಟ್ ಮ್ಯೂಸಿಕ್ ಎಷ್ಟು ನನ್ನ ಲೈಫಲ್ಲಿ ಇಂಪ್ಯಾಕ್ಟ್ ಮತ್ತು ಇಂಪಾರ್ಟೆಂಟ್ ಅಂತ. ಮತ್ತು ಹೇಳಿದೆ ಆಗೋದಿಲ್ಲ ನನಗೆ, ತೊಂದರೆ ಇಲ್ಲ, ನಾನು ಶೋಸ್ ಮಾಡ್ತೇನೆ. ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಿ. ಹಾಂ, ಅಂದರೆ ಶೋ ಆಗಿ ನಾನೀಗ 12-1ಗೆ ಬಂದರೆ ಅದಾದಮೇಲೆ 5 ತನಕ ಓದ್ತಿದ್ದೆ, 5 to 6 ತನಕ ಓದ್ತಿದ್ದೆ. ಸೊ ಯಾರು ಹೇಳ್ತಾರಲ್ಲ ದಟ್ ಯು ಆರ್ ಲಕ್ಕಿ ನೀನು ಪಾಸ್ ಆದಿ ಅಂತ, ಇಟ್ಸ್ ನಾಟ್ ಟ್ರೂ. ಹಾಂ, ಇಟ್ಸ್ ಆಲ್ ಅಬೌಟ್ ಹಾರ್ಡ್ ವರ್ಕ್ ಅಂತ. ಬಿಕಾಸ್ ಅದೇ ಪ್ರೋಗ್ರಾಮಲ್ಲೂ ಓದ್ತಿದ್ದೆ, ಸ್ಟೇಜ್ ಸೈಡಲ್ಲಿ. ಸೊ ನನ್ನ ಆರ್ಟಿಸ್ಟ್ ನನ್ನ ಜೊತೆ ಇರುವವರಿಗೆ ಗೊತ್ತಿದೆ, ಅವರು ಹೇಳ್ತಾರೆ ನೀನು ಯಾವಾಗ ಓದಿದಿ, ನೀನು ಹೇಗೆ ಪಾಸ್ ಆದಿ ಅಂತ. 1 ವಾರಕ್ಕಿಂತ ಮುಂಚೆ ನಮ್ಮ ಜೊತೆ ಶೋ ಮಾಡ್ತಿದ್ದೆ ಹೇಳಿ. ಸೊ ಹಾಂ, ಸೊ ನಾನು ಸ್ಟೇಜಲ್ಲಿ ಎಂತ ಓದುದಾ ಸುಮ್ಮನೆ ಅಂದರೆ ಇಟ್ಸ್ ಲೈಕ್ ಅವರೆಲ್ಲ ಗಮ್ಮತ್ತು ಮಾಡ್ತಿರ್ತಾರೆ. ಪ್ರೋಗ್ರಾಮ್ ಅಂದರೆ ಗಮ್ಮತ್ತು ಇರುತ್ತಲ್ಲ. ಸೊ ಬಟ್ ನಾನೊಂದು TTಯಲ್ಲಿ ಕೂತು ಓದ್ತಿರ್ತೇನೆ, ಹಾಗೆಲ್ಲ ಇತ್ತು. ಸೊ ದ್ಯಾಟ್ ಫೇಸ್ ನಂಗೆ ತುಂಬ ಕಷ್ಟ ಇತ್ತು. ಬಟ್ ಹಾಂ, ಆಯಿತು ಹಾಗೆ. ಎಸ್, ನೀವು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ ಕಾರಣ ಈ ಪೊಸಿಷನ್ ಅಲ್ಲಿ ಒಂದಿದ್ದೀರಿ. ಗುರುತಿಸ್ತಾರೆ ಸಿಂಗರ್ ಅಂತ ಗುರುತಿಸ್ತಾರೆ. ಪ್ಲಸ್ ನಾನು ಅದು ಗುರುತಿಸ್ಬೇಕಂತ ಮಾಡಿದ್ ಸಹ ಅಲ್ಲ. ಅದೇ ನಾ ಹೇಳ್ದಲ್ಲ, ನಾನು ಬ್ರೇಕ್ ತಗೊಳ್ಳಿಕ್ಕೆ ಟ್ರೈ ಮಾಡಿದೆ, ಬಟ್ ನನ್ನಿಂದ ಆಗಲಿಲ್ಲ. ಬಿಕಾಸ್ ಬೇರೆ ಯಾವುದಕ್ಕೂ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಆಗ ಹೇಳ್ದೆ ಅಮ್ಮ ನನಗೆ ಆಗೋದಿಲ್ಲ, ನನಗೆ ಸ್ಟೇಜಿಗೆ ಹೋಗಬೇಕು, ನನಗೆ ಹಾಡಬೇಕು, ನನಗೆ ಜನ ನೋಡಬೇಕು, ಚಪ್ಪಾಳೆ ತಟ್ಟಬೇಕಂತ ಫೀಲ್ ಆಗ್ತದೆ. ಸೊ ನಾನು ಅದೊಂದು ಬೇರೆ ಟೈಪ್ ಇದ್ದು ಫೀಲಿಂಗ್. ಸೊ ಮತ್ತೆ ನಾನು ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ ಪುನಃ. ಮತ್ತೆ ಮ್ಯಾನೇಜ್ ಮಾಡ್ತೇನೆ, ತೊಂದರೆ ಇಲ್ಲ, ನೋಡುವ ಅಂತ ಹೇಳಿದೆ. ಸೊ ಹಾಗೆ ಆಯಿತು. ಏನಾದರೂ ವೀಕ್ಷಕರಿಗೆ ಹೇಳೋದಿದೆಯಾ? ವೀಕ್ಷಕರಿಗೆ ಅದೇ, ಈಗ ಇನ್ನು ಮುಂದೆ ಈಗ ಸಿಂಗಿಂಗ್ಗೆ ಬರಬೇಕು ಅಂತ ಅಂದ್ಕೊಳ್ಳುವ ಎಲ್ಲ ಯೂತ್ಸಿಗೆ
ಆಲ್ಸೋ ಯೂತ್ ಅಂತವೇ ಬೇಕಂತಿಲ್ಲ, ಯಾರು ಸಹ ಸಿಂಗ್ ಮಾಡ್ಬೋದು. ಟಿಪ್ಸ್ ಅಷ್ಟೇ. ಹಾಂ, ಟಿಪ್ಸ್ ಅಷ್ಟೇ. ಅವರಿಗೆ ಏನು ಹೇಳೋದಂದರೆ, ಕ್ಲಾಸಸ್ಸಿಗೆ ಹೋಗಿ ಒಂದು ಬೇಸಿಕ್ ನಿಮಗೆ ಎಜುಕೇಷನ್ ಇನ್ ಮ್ಯೂಸಿಕ್ ಅಂತಾರಲ್ಲ, ಅದನ್ನು ತಗೊಳ್ಳಿ. ರ್ಯಾಂಡಮ್ಲಿ ಈಗ ಆ ಕಾಲಕ್ಕೆ ಆಯಿತು SPB ಸರ್ ಸಹ ಕ್ಲಾಸ್ ತಗೊಳ್ಳಿಲ್ಲ. ಸೊ ನೀವು ಅದು ಹೇಳ್ಬೋದು ದಟ್ ಅವರಿಗೆ ಕ್ಲಾಸ್ ತಗೊಳ್ಳಿಲ್ಲ ಹಾಗೆಲ್ಲ. ಬಟ್ ಆವಾಗ ಅಷ್ಟು ಕಾಂಪಿಟೇಷನ್ ಇರಲಿಲ್ಲ. ಅಷ್ಟು ಈಗ ಮನೆಯಲ್ಲಿ ನಾನು ಸಿಂಗರ್ ಆಗ್ತೇನೆ ಹೇಳಿದ್ರೆ ಸುಮ್ಮನೆ ಕೂತ್ಕೊ, ಇಲ್ಲಿ ಕೆಲ್ಸಕ್ಕೆ ಹೋಗಿ ಹಣ ಬೇಕಂತ ಹೇಳ್ತಿದ್ರು. ಬಟ್ ಈಗ ಹಾಗೆಲ್ಲ. ಈಗ ಓಕೆ ಮಾಡೋದಾದರೆ ಮಾಡು, ಅಪ್ಪ ಅಮ್ಮನ ಹತ್ರ ಓಕೆ ಇಷ್ಟಂತ ಹಣ ಇರ್ತದೆ, ಸಪೋರ್ಟ್ ಮಾಡ್ತಾರೆ ಈಗ, ಮುಂಚಿನಾಗೆ ಅಲ್ಲ. ಸೊ ಈಗ ಕಾಂಪಿಟೇಷನ್ ಜಾಸ್ತಿ ಉಂಟು. ಸೊ ಅದಕ್ಕೋಸ್ಕರ ನೀವು ಕ್ಲಾಸಸ್ಸಿಗೆ ಜಾಯಿನ್ ಆಗಿ. ಆಲ್ಸೋ ಈಗ ತುಂಬ ರಿಯಾಲಿಟಿ ಶೋ ಇದೆ. ಈಗ ಲೋಕಲ್ ಚಾನೆಲ್ಸಲ್ಲಿ ಕೂಡ ರಿಯಾಲಿಟಿ ಶೋ ಸ್ಟಾರ್ಟ್ ಆಗಿದೆ. ತುಂಬ ಕಾಂಪಿಟೇಷನ್ಸ್ ನಡೀತದೆ. ಆವಾಗ ಹಾಗೆಲ್ಲ ಇರಲಿಲ್ಲ. ಸೊ ಅದಕ್ಕೆ ಆಡಿಷನ್ಗೆ ಹೋಗಿ ಟ್ರೈ ಮಾಡಿ ಸಿಂಗ್ ಮಾಡಲಿಕ್ಕೆ, ಮತ್ತು ಪ್ರಾಕ್ಟೀಸ್ ಮಾಡಿ. ಆಲ್ಸೋ ಪ್ರೊಫೆಷನನ್ನು ಬಿಡಬೇಡಿ ನಿಮ್ಮದು. ನಿಮಗೆ ಈಗ ಏನಾದರೂ ಒಂದು ಸ್ಯಾಲ್ರಿ ಕೊಡ್ತಾ ಇದ್ದರೆ ಅದನ್ನು ನೀವು ಇಟ್ಕೊಳ್ಳಿ ಸ್ವಲ್ಪ ವರ್ಷ. ಬಿಕಾಸ್ ನಾಳೆ ಮ್ಯೂಸಿಕ್ ಸಹ ವರ್ಕ್ ಆಗಲಿಲ್ಲ ಅಂದರೆ ನಿಮ್ಮ ಹತ್ರ ಹಣ ಇಲ್ಲ, ಫೈನಾನ್ಷಿಯಲಿ ಎಕ್ಸ್ಪೆನ್ಸಸ್ ನೋಡ್ಕೊಳ್ಬೇಕು ಅಂತ ಇರ್ತದೆ. ಸೊ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಮತ್ತೆ ಯು ಕ್ಯಾನ್ ಟೇಕ್ ಪ್ಯಾಷನ್. ಬಟ್ ಪ್ಯಾಷನ್ ಇದ್ದರೆ ಅದು ನಡೀತದೆ, ಲೈಕ್ ಬಿಡಬೇಕಂತ ಅನಿಸೋದಿಲ್ಲ. ಸೊ ದ್ಯಾಟ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಓಕೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಪಲ್ಲವಿ ಪ್ರಭು ಅವರ ಸಿಂಗಿಂಗ್ ಜರ್ನಿ ಹೇಗಿತ್ತು ಅಂತ. ಎಸ್, ಹೇಗೆ ಅನಿಸ್ತು ಈ ಪ್ರೋಗ್ರಾಮ್ಗೆ ಬಂದು? ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ನೈಸ್ ಇಂಟರಾಕ್ಟಿವ್ ಸೆಷನ್ ಇತ್ತು. ಸೊ ಖುಷಿ ಆಯಿತು. ಓಕೆ. ಎಸ್ ವೀಕ್ಷಕರ, ಇಂತಹದೇ ಇನ್ನೊಂದು ಕಾರ್ಯಕ್ರಮದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ.